ಎಷ್ಟು ನೀಟಾಗಿ ಒಂಥರ ಸೂಪರ್ ಆಗಿ ಕಾಣಿಸ್ತಿದೆಯಲ್ಲ. ಕ್ಲೈಂಟ್ಸ್ ಮೋಟ್ ಮಾರ್ಕೆಟಿಂಗ್ ಮಾಡಿ ನಮಗೆ ಪ್ರಾಜೆಕ್ಟ್ಸ್ ಕೊಟ್ಟಿರೋದು. ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ. ಇದು ನಮ್ದು ಮೇನ್ ಡೋರ್ ಬಿಡ್ತು ಬಂದ್ಬಿಟ್ಟು 4 feet ಇದೆ ಸರ್. ಎಂಟ್ರೆನ್ಸ್ ಒಳಗೆ ಬಂದಿದ ತಕ್ಷಣ ನೋಡ್ತಿರ್ಬೋದು 30-40 ಅಂತಾನೆ ಅನ್ಸಲ್ಲ, ಅಷ್ಟೊಂದು ಹ್ಯೂಜ್ ಸ್ಪೇಸ್, ಹ್ಯೂಜ್ ಸೀಲಿಂಗ್ ಹೈಟ್ ಎಲ್ಲ ಇದೆ ಸರ್. ಇದು ಕಂಪ್ಲೀಟ್ ಮಾರ್ಬಲ್ ಶೀಟ್ಸ್ ಯೂಸ್ ಮಾಡಿದ್ವಿ ಸರ್. ಕಂಪ್ಲೀಟ್ ಇದು ಯಾವುದು ವುಡ್ ಅಲ್ಲಿ ಮಾಡಿರೋದಿಲ್ಲ ಸರ್. ಕಂಪ್ಲೀಟ್ ಕಾಂಕ್ರೀಟ್ 4.5 by 5.5 feet ಕೊಟ್ಟಿದ್ದೀವಿ. ಕಂಪ್ಲೀಟ್ ಓಪನ್ ಕಿಚನ್, ಆಲ್ಮೋಸ್ಟ್ 10 by 12 ಸೈಜ್ ಇದೆ. ಇಲ್ಲಿ ನಾವು ಹ್ಯಾಂಡ್ ವಾಶ್ ಪ್ರಾವಿಷನ್ ವಿತ್ ಸೆನ್ಸಾರ್ ಲೈಟ್ಸ್. ಒಂದು ಸ್ಮಾಲ್ ರೂಮ್, ಗೆಸ್ಟ್ ಬೆಡ್ರೂಮ್ ಆರ್ ಪೇರೆಂಟ್ಸ್ ಬೆಡ್ರೂಮ್ ತರ ಅವ್ರದ್ದು. ಇದು ಕಂಪ್ಲೀಟ್ ನಾವು ವುಡ್ ಅಲ್ಲಿ ಅವ್ರಿಗೆ ತುಂಬಾ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್, ಹೆಸರಲ್ಲೇ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಬಂದ್ಬಿಟ್ಟು ಗ್ಲಾಸ್ ಪ್ಯಾನಲ್ಸ್, ವೆಟ್ ಟು ಡ್ರೈ. ಇಲ್ಲಿ ಬಾಲ್ಕನಿ ಬಂದಾಗ ನಾವು ಕಂಪ್ಲೀಟ್ ಮನೆ ಸೋಲಾರ್ ಅಲ್ಲೇ ವರ್ಕ್ ಆಗೋದು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ನಿಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪ್ರಾಜೆಕ್ಟ್ಸ್ ತೋರಿಸ್ತೀನಿ. ಸೊ ಹಂಗೆ ಮೇಲಿಂದ ಒಂದು ಸತಿ ನೋಡಿ ಯಾವ ಥರ ಒಂದು ಎಲಿವೇಶನ್ ಇದೆ ಅಂತ. ಸೊ ಎಷ್ಟು ನೀಟಾಗಿ ಒಂಥರ ಸೂಪರಾಗಿ ಕಾಣಿಸ್ತಿದೆಯಲ್ಲ. ಸೊ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಬನಶಂಕರಿ 6 stage ಹತ್ರನೇ ಬರುತ್ತೆ. 30-40 ಡೈಮೆನ್ಷನಲ್ಲಿ ಕಟ್ಟಿರೋವಂಥ ಪ್ರಾಜೆಕ್ಟು. ಸೊ ಈ ಪ್ರಾಜೆಕ್ಟ್ನ ಮಾಡಿದವರು ನಮ್ಮ ಮುಂದೆ ಸರ್ರೇ ಇದ್ದಾರೆ, ಹರೀಶ್ ಸರ್ ಅಂತ. ಸೊ ಇವ್ರು ಬಂದ್ಬಿಟ್ಟು NT ಕನ್ಸ್ಟ್ರಕ್ಷನ್ಸ್ ಅಂತ ಕಂಪನಿಯವರು. ಸೊ ಆಲ್ಮೋಸ್ಟ್ ಒಂದು 60+ ಪ್ರಾಜೆಕ್ಟ್ಸ್ ಮಾಡಿರಲ್ಲ ಸರ್? ಹೌದು ಸರ್. ಸೊ 60+ ಮಾಡಿದ್ದಾರೆ ಒಂದು ಪ್ರಾಜೆಕ್ಟ್ಸ್ ಕೂಡ. ಬ್ಯೂಟಿಫುಲ್ಲಾಗಿ ಒಂದು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಸೊ ಒಳಗೆ ಹೋಗಿ ನೋಡಿದೆ ನಾನು ಕೂಡ ಫಸ್ಟ್ ಸ್ಟಾರ್ಟಿಂಗು. 30-40 ಡೈಮೆನ್ಷನ್ ಅಂತ ಇಲ್ಲ, ಅಷ್ಟೊಂದು ಯೂಜ್ ಒಂದು ಸೂಪರ್ ಸ್ಪೇಸ್ನ ಯೂಟಿಲಿಟಿ ಮಾಡಿ ತುಂಬಾ ಒಂದು ಪ್ರೊಫೆಷ್ನಲ್ ಆಗಿ ನೀಟಾಗಿ ಮಾಡಿದ್ದಾರೆ. ನಮಸ್ತೆ ಸರ್. ಹಾಯ್ ಸರ್. ಸರ್ ಆ್ಯಕ್ಚುಲಿ ನಿಮ್ಮದು ಫಸ್ಟ್ ಪ್ರಾಜೆಕ್ಟ್ ನಾನು ಇವತ್ತು ತೋರಿಸ್ತಾ ಇರೋದು. ನಿಮ್ಮ ಕಂಪನಿ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ಸರ್ ನಮ್ಮದು ಕಂಪನಿ ಎಸ್ಟಾಬ್ಲಿಷ್ ಆಗಿದ್ದು 2014 ಓಕೆ. ಸೊ ಸಿನ್ಸ್ 11 ಇಯರ್ಸಿಂದ ಕನ್ಸ್ಟ್ರಕ್ಷನ್ ಕೆಲಸಗಳು ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಒಂದು 60+ ಕಂಪ್ಲೀಟೆಡ್ ಪ್ರಾಜೆಕ್ಟ್ ಮಾಡಿದ್ದೀವಿ. ಓಕೆ. ಆ್ಯಂಡ್ ಅಗೇನ್ 20 ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ ನಮ್ಮದು. ಇಟ್ ಈಸ್ ಆಲ್ ಎಲ್ಲ ಕಸ್ಟಮರ್ಸೇ, ಕ್ಲೈಂಟ್ಸೇ ಮಾರ್ಕೆಟಿಂಗ್ ಅವರೇ ಮೋಟ್ ಮಾರ್ಕೆಟಿಂಗ್ ಮಾಡಿ ನಮಗೆ ಪ್ರಾಜೆಕ್ಟ್ಸ್ ಕೊಟ್ಟಿರೋದು. ಸೂಪರ್. ಸೊ ಇವಾಗ ಫಸ್ಟ್ ಪ್ರಾಜೆಕ್ಟ್ ನಾವು ಆ್ಯಕ್ಚುಲಿ ನಿಮಗೆ ತೋರಿಸ್ತಾ ಇರೋದು. ಓಕೆ. ಸೊ ಒಂದೊಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಕೂಡ ಯೂಶಲಿ ಒಂದು ಕಸ್ಟಮರ್ಸ್ ಎಲ್ಲ ಲೈಕ್ ಕ್ಲೈಂಟ್ಸ್ ಎಲ್ಲ ಎಲಿವೇಶನ್ ನೀಟಾಗಿರಬೇಕು, ಡಿಫ್ರೆಂಟ್ ಆಗಿರಬೇಕು ಅಂತ ಕೇಳ್ತಾರೆ. ಸೊ ಇದು ಯಾವ ಥರ ಒಂದು ಎಲಿವೇಶನ್ ನೀವು ಪ್ಲ್ಯಾನ್ ಮಾಡಿ? ಸರ್ ಆ್ಯಕ್ಚುಲಿ ಇವ್ರದ್ದು ಮೊದಲಿಂದನೂ ಸಿಂಪಲ್ ಎಲಿವೇಶನೇ ಬೇಕು ಅಂತಲೇ ಹೇಳಿದರು. ಸೊ ನೀವು ಈ ರೋಡಲ್ಲಿ ಪ್ರಾಜೆಕ್ಟ್ಸ್ ನೋಡಿ ಈ ಕಾನ್ಸೆಪ್ಟಲ್ಲಿ ಮಾಡಿರೋದು ನಮ್ಮದೇ ಫಸ್ಟ್ ಪ್ರಾಜೆಕ್ಟ್. ಡಿಫ್ರೆಂಟ್ ಆಗಿ ಒಂದು ಲುಕ್ ಕಾಣಿಸುತ್ತೆ ಆ್ಯಕ್ಚುಲಿ ಹೇಳ್ಬೇಕು. ಏನಾಗ್ತಿದೆ ಅಂದರೆ ಎಲ್ಲ ಯಾವುದು ನಾವು ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ, ಜಾಸ್ತಿ ಎಕ್ಸ್ಟ್ರಾ ಚಾರ್ಜಸ್ಸು ಆಗಿಲ್ಲ. ಇದು ಕಂಪ್ಲೀಟ್ ಇವಾಗ ಆ ವಿಂಡೋಗೆಲ್ಲ ಆ ಡಿಸೈನ್ಸ್ ಒಂದು ಸಿವಿಲ್ ವರ್ಕ್ಸಲ್ಲೇ ಕಂಪ್ಲೀಟ್ ಮಾಡ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ಹಂಗೆ ಇಲ್ಲಿ ನೋಡಿದ್ರೆ ಒಂದು 2x4 ಫ್ಲೂಟೆಡ್ ಪ್ಯಾನಲ್ಸ್ ತೊಗೊಂಡು ಸಬ್ವೇ ಟೈಲ್ಸ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿರೋದು. ಓನ್ಲಿ ಫಾರ್ ಇದೊಂದು ವಾಲ್ ಮಾತ್ರ ನಾವು ಹೈಲೈಟ್ ಮಾಡಿದ್ದೀವಿ ಟೈಲ್ಸು. ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಪೇಂಟಿಂಗು, ಟೆಕ್ಸ್ಚರ್, ಫಿನಿಶಿಂಗಲ್ಲೇ ಮಾಡಿದ್ದೀವಿ. ಓಕೆ. ಸೊ ನಿಮ್ಮ ಕಂಪನಿ ಎಲ್ಲಿ ಬರುತ್ತೆ ಸರ್? ಸರ್ ನಮ್ಮ ಆಫೀಸ್ ಇರೋದು ಕುಮಾರಸ್ವಾಮಿ ಲೇಔಟಲ್ಲಿ. ಓಕೆ. ಸೊ ಇನ್ನೊಂದು ಬ್ರಾಂಚ್ ಆಫೀಸ್ ಅಬೌಟ್ ಟು ಓಪನ್ ಇನ್ ಜಿಗಣಿಯಲ್ಲಿ ಒಂದು ಮಾಡ್ತಾ ಇದ್ವಿ. ಸೊ ಇವಾಗ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸರ್ ಯೂಶಲಿ ಏನಂದರೆ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಡಿಫ್ರೆಂಟ್ ಥಿಂಕಿಂಗ್ ಇರಬೇಕು, ಡಿಫ್ರೆಂಟ್ ಪ್ಲ್ಯಾನಿಂಗ್ ಇರಬೇಕು. ಸೊ ನೀವು ಈ ಪ್ಲ್ಯಾನಿಂಗಲ್ಲಿ ಆ್ಯಕ್ಚುಲಿ ಕನ್ಸ್ಟ್ರಕ್ಷನಿಂದ ಹಿಡಿದು ಇಂಟೀರಿಯರ್ ತನಕ ಪೂರ್ತಿ ಎಲ್ಲನೂ ಮಾಡಿದ್ದೀರಾ, A to Z ಒಂದು ಕೀ ಹ್ಯಾಂಡ್ ಓವರ್ ಮಾಡಿದ್ದೀರಾ. ಸೊ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ನಿಮ್ಮ ಟೈಮ್ ತೊಗೊಂಡು ಸರ್? ಸರ್ ನಾವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡೋದಕ್ಕೆ 10 months ತೊಗೊಂಡ್ವಿ. ಇಂಟೀರಿಯರ್ಸು 30-35 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀರಾ. ಓಕೆ. ಸೊ ಈ ಬಡ್ಜೆಟ್ ಎಷ್ಟಾಗಿದೆ ಸರ್ ಈ ಮನೆಗೆ? ಸೊ ಕನ್ಸ್ಟ್ರಕ್ಷನ್ ಟೋಟಲ್ ಕಾಸ್ಟು ಅರೌಂಡ್ 75 lakhs ಕಂಪ್ಲೀಟ್ ಆಗಿದೆ. ಓಕೆ. ಸೊ ನೋಡ್ತಿರ್ಬೋದು 75 lakhs, 75 ಲಕ್ಷದಲ್ಲಿ ಈ ಪೂರ್ತಿ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ನಿಮ್ಮ ಪ್ಯಾಕೇಜಲ್ಲಿ ಫ್ರಂಟ್ ಪಾರ್ಟನ್ನು ಇನ್ಕ್ಲೂಡ್ ಆಗಿದೆ? ಇಟ್ ಈಸ್ ಇನ್ಕ್ಲೂಡೆಡ್ ಸರ್. ಇನ್ಕ್ಲೂಡೆಡ್. ರೋಡಿಂದ ನಾವು ಏನು ಮಾಡಿದ್ವಿ, ಈ ಸೆಂಟರ್ ಆಫ್ ದ ರೋಡಿಂದ 1.5 feet ಹೈಟ್ ಮಾಡಿಕೊಂಡು ಲೆವೆಲ್ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಇನ್ಕ್ಲೂಡಿಂಗ್ ರ್ಯಾಂಪು ಎಲ್ಲ ಯಾವ ಥರ ಪ್ಲಾನ್ ಮಾಡಬೇಕು ಮಾಡ್ಕೊಂಡೇ ಮಾಡಿದ್ದೀರಾ. ಓಕೆ ಸರ್. ಸೊ ನೆಕ್ಸ್ಟ್ ಇವಾಗ ಬರಬೇಕಾದ್ರೆ ಗೇಟ್ ಪಾರ್ಟು, ಇದು ಯಾವ ಮೆಟೀರಿಯಲು ಮತ್ತು ಎಷ್ಟು ಡೈಮೆನ್ಷನ್? MS ಗೇಟೇ ಮಾಡಿದ್ದೀವಿ ಸರ್.
MS ಗೇಟು ಅಪ್ ಟು 4 ಫೀಟ್ ಹೈಟ್ ಕನ್ಸಿಡರ್ ಮಾಡ್ಕೊಂಡು ಮಾಡಿದ್ದೀವಿ. ಕ್ಲೈಂಟ್ ಬೇಕಾಗಿರೋದು ಕವರ್ಡ್ ಗೇಟ್ ಬೇಡ ಅಂತಲೇ ಹೇಳಿದರು. ಸೊ 4 ಫೀಟ್ ಹೈಟಲ್ಲೇ ಮಾಡಿದ್ದೀವಿ. ಸೂಪರ್. ಸೊ ನೆಕ್ಸ್ಟು ಪಾರ್ಕಿಂಗ್ ಸ್ಪೇಸ್ ಅಂತ ಬಂದಾಗ ಒಂದು ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ. ಆಲ್ಮೋಸ್ಟ್ ನಾವು ಒಂದು ಇಲ್ಲಿ ಆ ಕಡೆ ಒಂದು ಕಾರ್ ಪಾರ್ಕ್ ಮಾಡೋದು, ಇಲ್ಲೊಂದು ದೊಡ್ಡ SUV ಬೈಕ್ಸ್ ಎಲ್ಲ ಪಾರ್ಕ್ ನಮ್ಮದು ಫ್ಯೂಚರ್ ಪ್ರಾವಿಷನ್ ಫಾರ್ ಲಿಫ್ಟು ಇಲ್ಲಿ ಮಾಡಿದ್ದೀವಿ. ಓಕೆ. ಸೊ ಲಿಫ್ಟ್ಗೆ ಏನು ಬೇಕು ಅರ್ತ್ ಪಿಟ್ಸು ಎಲ್ಲನೂ ನಾವು ಪ್ಲಾನ್ ಮಾಡಿಬಿಟ್ಟಿದ್ದೀವಿ. ಆಲ್ರೆಡಿ ಪ್ಲಾನ್ ಮಾಡಿದ್ದೀರಾ? ಎಸ್. ನೆಕ್ಸ್ಟ್ ಇಲ್ಲಿ ಯಾವ ಥರ ಮೆಟೀರಿಯಲ್ ಯೂಸ್ ನಾವು ಪಾರ್ಕಿಂಗ್ ಎಲ್ಲ ಆಂಟಿ ಸ್ಕಿಡ್ 16x16 ಟೈಲ್ಸ್ ಯೂಸ್ ಮಾಡಿದ್ವಿ. ಇಟ್ ಇಸ್ ಆಲ್ ಫಸ್ಟ್ ಗ್ರೇಡೆಡ್ ಫಸ್ಟ್ ಕ್ವಾಲಿಟಿ ಟೈಲ್ಸ್ ಯೂಸ್ ಮಾಡಿರೋದು. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಪಿಲ್ಲರ್ ಬಂದಿದೆ ಸರ್ ಮನೆಗೆ? ಸರ್ ಟೋಟಲ್ 12 ವಾಸ್ತು ಪ್ರಕಾರ ನಾವು 12 ನಂಬರ್ ಪಿಲ್ಲರ್ ಕೊಡಬೇಕು. ಓಕೆ. ಸೊ ಅದ್ರ ಪ್ರಕಾರ ಕನ್ಸಿಡರ್ ಮಾಡಿ. ಸೂಪರ್ ಸರ್. ಈ ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಪೆಷಾಲಿಟಿ ಏನಂದ್ರೆ ವೈರ್ ಬ್ರಿಕ್ ಯೂಸ್ ಮಾಡಿರಲ್ಲ? ಕಂಪ್ಲೀಟ್ ಬ್ರಿಕ್. ಓಕೆ. ಅಂದ್ರೆ ಕ್ಲೈಂಟ್ ಪ್ರಿಫರ್ಡ್ ಆಗಿತ್ತಾ ಅಥವಾ? ಹೌದು, ಇಟ್ ಇಸ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಅವರು ಆಕ್ಚುಲಿ ಫ್ರಮ್ ಕೋಲಾರ್, ಅವ್ರು ಮೊದಲಿಂದನೂ ಬ್ರಿಕ್ ವರ್ಕೇ ಬೇಕು ಅಂತಾನೆ ಹೇಳಿದ್ರು. ಸೊ ಅದ್ರ ಪ್ರಕಾರ ನಾವು ಮಾಡಿ ಬ್ರಿಕ್ ವರ್ಕೇ ಮಾಡಿರೋ. ಸಿಮೆಂಟು ಮತ್ತೆ ಪೇಂಟ್ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಪೇಂಟ್ ಬಂದ್ಬಿಟ್ಟು ಏಷ್ಯನ್. ಓಕೆ. ಎಕ್ಸ್ಟರ್ನಲ್ ಎಲ್ಲ ನಾವು ಅಪೆಕ್ಸ್ ಅಲ್ಟಿಮಾ ಅಂತ ಯೂಸ್ ಮಾಡಿದ್ದೀವಿ. ಇಂಟರ್ನಲ್ ಎಲ್ಲ ರಾಯಲ್ ಪೇಂಟ್ಸ್ ಬರುತ್ತೆ. ಇದು ಎಷ್ಟು ಡೈಮೆನ್ಷನ್ ಬರುತ್ತೆ ಸರ್ ಪಾರ್ಕಿಂಗ್? ಸರ್ ನಮಗೆ ಪಾರ್ಕಿಂಗು ಇಲ್ಲಿ 20 ಫೀಟ್ ಇದೆ. ಓಕೆ. ಇಲ್ಲಿ ಒಂದು ಇನೋವಾ ಕಾರ್ ಪಾರ್ಕ್ ಮಾಡೋ ಥರ ಪ್ಲಾನ್ ಮಾಡಿದ್ದೀವಿ. ಇಲ್ಲೊಂದು ಸೆಡನ್ ಕಾರ್ ಯೂಸ್ ಮಾಡಿ ಬೈಕ್ಸು ಪಾರ್ಕ್ ಮಾಡ್ಬೋದು. ಹೌದು. ಓಕೆ. ನೆಕ್ಸ್ಟ್ ವಾಸ್ತು ಅಂತ ಬಂದಾಗ ಯಾವ ಥರ ಪ್ಲಾನ್ ಆಗಿದೆ ಸರ್? ಈ ಪ್ರಾಜೆಕ್ಟು 100% ವಾಸ್ತು ಪ್ರಕಾರನೇ ಮಾಡಿದ್ದೀವಿ. 100% ವಾಸ್ತು ಪ್ರಕಾರನೇ ಮಾಡಿರೋ ಪ್ರಾಜೆಕ್ಟ್ ಇದು. ಈವನ್ ನಾವು ಡೂಪ್ಲೆಕ್ಸ್ ಹೌಸ್ ಎಲ್ಲ ನೋಡಿದಾಗ ನಿಮಗೆ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಪ್ಲಾನ್ ಮಾಡಿದ್ದೀವಿ. ಓಕೆ. ಸೂಪರ್. ಸೊ ನೆಕ್ಸ್ಟ್ ಇದು ರೆಂಟಲ್ ಬರುತ್ತಾ ಇಲ್ಲಿ? ಗ್ರೌಂಡ್ ಫ್ಲೋರ್ ರೆಂಟಲ್ಗೆ ಒಂದು 1 BHK ರೆಂಟಲ್ ಮಾಡಿದ್ದೀವಿ. ಓಕೆ ಸರ್. ಇಲ್ಲಿ ಟ್ಯಾಂಕ್ ಕೆಪಾಸಿಟಿ ಎಲ್ಲ ಎಷ್ಟು ಬರ್ಬೋದು ಇಲ್ಲಿ? ಸಂಪು ನಮಗೆ ನಾರ್ತ್ ಈಸ್ಟಲ್ಲೇ ಕೊಟ್ಟಿದ್ದೀವಿ. ನಾರ್ತ್ ಈಸ್ಟಲ್ಲೇ ಕೊಡಬೇಕು. ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನೋ ನಿಲ್ಸರೆ ಪ್ರಾವಿಷನ್ಗೆ ಇದೆಲ್ಲ ಸ್ವಿಚಸ್ ಬಂದ್ಬಿಟ್ಟು ಸ್ವಿಚಸ್ ಸಾಕೆಟ್ಸ್ ಎಲೆಕ್ಟ್ರಿಕಲ್ ಸಾಕೆಟ್ಸ್ಗೆ ಅಂತಾನೆ ಮಾಡಿದ್ದೀವಿ. ಹೇಳಿ. ರೆಂಟೆಡ್ ಮನೆಗೂ ಸಪ್ರೇಟ್ ಆಗಿದೆ, ಮತ್ತೆ ಕ್ಲೈಂಟ್ ಓನರ್ ಮನೆಗೂ ಸಪ್ರೇಟ್ ಆಗಿ ಬರುತ್ತೆ. ಓಕೆ. ಮೇನ್ ಯೂನಿಟ್ ಇಲ್ಲಿ ಬರುತ್ತೆ ಕರೆಂಟ್. ಮತ್ತೆ ಇಲ್ಲಿ ಬಂದಾಗ ಸರ್ ಎಲೆಕ್ಟ್ರಿಕಲ್ ಮೀಟರ್ ಬಾಕ್ಸು ನಾವು ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲೇ ಪ್ಲಾನ್ ಮಾಡಿಬಿಟ್ಟು ವಾಲಲ್ಲೇ ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ ಯಾವುದೋ ಎಕ್ಸ್ಪೋಸ್ ಮಾಡಿ ನೀಟಾಗಿ ಲುಕ್ ಆಗಿರಬೇಕು ಅಂತ. ಓಕೆ. ಓಕೆ. ಸೊ ಇಲ್ಲಿ ಬಂದಾಗ ಹೈಟ್ ಮಾಡಿ ನೆಕ್ಸ್ಟು 6 ಇಂಚು ಹೈಟ್ ಇದೆ. ಓಕೆ. ನಮಗೆ ಪಾರ್ಕಿಂಗ್ ಬಂದ್ಬಿಟ್ಟು ರೋಡಿಂದ 1.5 ಫೀಟ್ ಹೈಟ್ ಇದೆ. ಓಕೆ. ಸೊ ಅಲ್ಲಿಂದ 6 ಇಂಚು ಬಿಲ್ಡಿಂಗ್ ಹೈಟ್ ಇದೆ. ಓಕೆ. ಇದು ಡೋರ್ ಯಾವ ಕಡೆ ಬರುತ್ತೆ ಇದು? ನಮ್ದು ಇದು ನಂದಿ ಬಾಗ್ಲು ಅಂತಾರಲ್ಲ ಸರ್, ನಾರ್ತ್ ಫೇಸಿಂಗು ಅಲ್ಲಿ ಇದೆ. ಓಕೆ. ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು ಸ್ಪೇಸ್ ಇದೆ. ಆ್ಯಕ್ಚುಲಿ ಅಲ್ಲೂ ಒಂದು ಟ್ಯಾಂಕ್ ನಮಗೆ ಇಲ್ಲಿ ನೀವು ಸಂಪ್ ಕೇಳಿದ್ರಲ್ಲ, ಸಂಪ್ ಪ್ರಾವಿಷನ್ ಇಲ್ಲಿ ಮಾಡಿದ್ದೀವಿ. ಅರೌಂಡ್ ಇದು ಕಂಪ್ಲೀಟ್ಲಿ RCC ಸಂಪ್ ಸರ್ ಮಾಡಿರೋದು. ಸೊ ಏನು ಸರ್ ಸ್ಪೆಷಲ್ ಅದು? RCC ಸ್ಟೀಲ್ ಕಾಂಕ್ರೀಟ್ ಯೂಸ್ ಮಾಡ್ಕೊಂಡೆ ಮಾಡಿರೋದು. ಅಂಡ್ ವಾಟರ್ ಪ್ರೂಫಿಂಗ್ ಸಿಮೆಂಟ್ ಯೂಸ್ ಮಾಡ್ಕೊಂಡೆ ಮಾಡಿರೋದು. ಆಲ್ಮೋಸ್ಟ್ 16,000 ಲೀಟರ್ಸ್ ಕೆಪಾಸಿಟಿ. 16,000 ಲೀಟರ್ಸ್ 16,000 ಲೀಟರ್ಸ್ ಕೆಪಾಸಿಟಿ ಇದೆ. ವಿಂಡೋಸ್ ಕೂಡ ನೋಡ್ತಿರ್ಬೋದು ಒಳಗಿಂದ ನೋಡೋಣ. ಸೊ ಎಂಟ್ರೆನ್ಸ್ ಕೂಡ ನೋಡ್ತಿರ್ಬೋದು. ಡೋರ್ಸ್ ಎಲ್ಲ ಯಾವ ಮೆಟೀರಿಯಲ್ ಬರುತ್ತೆ ಇದು ಸರ್? ಡೋರ್ಸ್ ಎಲ್ಲ ನಮ್ಮದು ಫಸ್ಟ್ ಕ್ವಾಲಿಟಿ ಮರ್ಮಾ ಬಾರ್ಡ್ರು ಯೂಸ್ ಮಾಡಿರೋದು. ಓಕೆ. ಈ ರೆಂಟೆಡ್ ಮನೆಗೆ ಮಾತ್ರ ಇಲ್ಲಿ ಮೇನ್ ಡೋರು ಮಾತ್ರ ಟೀಕ್ ಯೂಸ್ ಮಾಡಿದ್ವಿ. ಬೇರೆ ಎಲ್ಲ ನಾವು ಹೊನ್ನೆ ವುಡ್ ಯೂಸ್ ಮಾಡ್ಕೊಂಡು ಪೇಂಟ್ ಮಾಡ್ಕೊಂಡಿದ್ವಿ. ಓಕೆ. ಸೊ ರೆಂಟೆಡ್ ಮನೆಯಲ್ಲೂ ನೀವು ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲನೂ ಪ್ರೀಮಿಯಮ್ ಯೂಸ್ ಮಾಡಿ? ಎಲ್ಲ ಪ್ರೀಮಿಯಮ್ ಯೂಸ್ ಮಾಡಿದ್ವಿ. ಅದು ಇದ್ರ ಮೇಲ್ಗಡೆ ಏನು ನಾವು ಟೈಲ್ಸ್ ಹಾಕಬೇಕು, ಅದಕ್ಕೋಸ್ಕರ ಮೇಂಟೆನೆನ್ಸ್ ಅಂದರೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಪ್ರಾವಿಷನ್ ಕೊಟ್ಟಿದ್ದೀರಾ. ಸೂಪರ್. ಇದು ಡೈಮೆನ್ಷನ್ ಎಷ್ಟು ಬರುತ್ತೆ ಸರ್ ಹಾಲ್ದು? ಸರ್ ಇದು 8x20 ಇದೆ ಸರ್. 8x20 ಬರುತ್ತೆ ಇದು ಫುಲ್. ಓಕೆ. ಸೊ ಇಲ್ಲಿ ಕೂಡ ನಾವು ಸ್ಮಾಲ್ ಆಗಿ ಟಿವಿ ಕ್ಯಾಬಿನೆಟ್ ಮಾಡಿ ವುಡ್ ವರ್ಕ್ಸಲ್ಲೇ ನಾವು ಪೂಜಾ ರೂಮು ಮಾಡಿದ್ದೀವಿ. ಓಕೆ. 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 ಸೂಪರ್. ಸೊ ಇಲ್ಲೊಂದು ಕಿಚನ್ ಏರಿಯಾ ಬರುತ್ತಲ್ಲ, ಇದೊಂದು 6x14ಗೆ ಕಿಚನ್ ಕೊಟ್ಟಿದ್ದೀವಿ. ಓಕೆ. ಸೊ ಇವ್ರಿಗೆಲ್ಲ ಬೇಸಿಕ್ ಏನು ಬೇಕು ಅದನ್ನು ಮಾಡ್ಕೊಂಡು ಬೇಸಿಕ್ ಸ್ಟೋರೇಜ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಯೂಸ್ ಮಾಡಿದ್ವಿ. ಓಕೆ. ಬಟ್ ಇಲ್ಲೇನಂದರೆ ನಾವು ಟ್ಯಾಂಡಮ್ ಬಾಕ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಟ್ಯಾಂಡಮ್ ಬಾಕ್ಸು ಓನರ್ ಮನೆಗೆ ಯೂಸ್ ಮಾಡಿದ್ವಿ. ಇದೆಲ್ಲ ಥಿಕ್ನೆಸ್ ಯಾವ್ದು ಸರ್ ಮೆಟೀರಿಯಲ್ಸ್ ಎಲ್ಲ? ಇದೆಲ್ಲ ನಾವು 30 mm ಬ್ಲ್ಯಾಕ್ ಗ್ಯಾಲಕ್ಸಿ ಗ್ರಾನೈಟ್ ಯೂಸ್ ಮಾಡ್ತೀವಿ. ಓಕೆ. ಓಕೆ. ಸಾಲಿಡ್ ಸಿಂಕೆ ಇಲ್ಲೂ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ. ಸೆರಾ ಆ್ಯಂಡ್ ಜಾಗ್ವಾರ್ಸ್ ಇದೆ. ರೆಂಟೆಡ್ ಮನೆಗೆಲ್ಲ ಸೆರಾ ಯೂಸ್ ಮಾಡಿದ್ದೀವಿ. ಓಕೆ. ಮೇಲ್ಗಡೆ ಎಲ್ಲ ನಾವು ಗ್ರೋಹೆ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀವಿ ಸರ್ ಫಸ್ಟ್. ಓಕೆ. ಸೊ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಓಕೆ. ಇದು ಕೂಡ ನೋಡ್ತಿರ್ಬೋದು. ಫ್ಲೋರಿಂಗಿಂದ ಸೀಲಿಂಗ್ ತನಕ ಟೈಲ್ಸ್ ಇದೆ ಆಲ್ಮೋಸ್ಟ್ ನೋಡ್ತಿರ್ಬೋದು. ಓಕೆ. ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಎಸ್ ಸರ್. ಓಕೆ. ಇದೆಲ್ಲ ವುಡ್ಡು ಯಾವುದು ಸರ್? ವುಡ್ ಅಥವಾ ಯಾವ್ದು ಸರ್ ಇದೆಲ್ಲ? ಸರ್ ಇದೆಲ್ಲ ವಿನೀರ್ ವುಡ್. ಹೌದು. ಓಕೆ. ಲ್ಯಾಮಿನೇಟ್ಸ್ ಡೋರ್ ಇದು. ಇಲ್ಲಿಗೆ ಒಂದು ವಿಂಡೋ ಬಂದ್ಬಿಟ್ಟು 5x4 ವಿಂಡೋಸ್ ಕೊಟ್ಟಿದೆ. ಕರೆಕ್ಟಾಗಿ ಸ್ಟೋರೇಜ್ ಪರ್ಪಸ್ಗೆ ಎಲ್ಲ ಕ್ಲೀನಾಗಿ ರೆಂಟಲ್ ಯಾವ ಥರ ಇದು ನಾವು ಗ್ರೌಂಡ್ ಫ್ಲೋರ್ನು 11 ಫೀಟ್ ಹೈಟೇ ಕೊಟ್ಟಿದ್ದೀವಿ. ಓಕೆ.
ಸೊ ಇಲ್ಲಿ ಯು ಪಿ ಎಸ್ ಪ್ರಾವಿಷನ್ ಕೂಡ ಯು ಪಿ ಎಸ್ ಪ್ರಾವಿಷನ್ ಒಂದು ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಸೊ ಈಗ ಆ್ಯಕ್ಚುಲಿ ಮೇಲ್ಗಡೆ ಫ್ಲೋರಿಗೆ ಹೋಗೋಣ ಸರ್. ಇಲ್ಲಿ ಯಾವ ಥರ ಒಂದು ಪ್ಲಾನಿಂಗ್ ಮಾಡಿರ ಸ್ಟೆಪ್ಸು ಅದೆಲ್ಲ? ಸರ್ ಎಕ್ಸ್ಟರ್ನಲ್ ಸ್ಟೆಪ್ಸ್ ಎಲ್ಲ ಕಂಪ್ಲೀಟಾಗಿ ಲಪೋತರ ಯೂಸ್ ಮಾಡಿದ್ದೀವಿ, ಲಪೋತರ ಗ್ರಾನೈಟು. ಸೊ ಇದೆಲ್ಲ ಎಡ್ಜ್ ನೋಸಿಂಗ್ ಮಾಡಿದ್ದೀವಿ, ಕಂಪ್ಲೀಟ್ ಎಡ್ಜ್ ನೋಸಿಂಗ್ ಮಾಡಿ ನಿನಗೆ ಶಾರ್ಪ್ ಎಡ್ಜ್ ಇದ್ದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಎಡ್ಜ್ ನೋಸಿಂಗ್ ಮಾಡಿದ್ದೀವಿ. ಮತ್ತು ಸ್ಕರ್ಟಿಂಗ್ಸ್ ಎಲ್ಲ ಆಫ್ ರೌಂಡ್ ಮಾಡಿಬಿಟ್ಟು ಲೇ ಮಾಡಿದ್ದೀವಿ ಸರ್. ಲೇ ಮಾಡಿದ್ದೀರಾ. ಮತ್ತು ರೇಲಿಂಗ್ ಎಲ್ಲ SS ರೇಲಿಂಗು 304 gauge ಯೂಸ್. ಓಕೆ, SS ರೈಲಿಂಗ್ 304 gauge ಬರುತ್ತೆ. ಓಕೆ ಸರ್. ಮತ್ತು ಇಲ್ಲಿ ಒಂದು ಚಾಲೆಂಜ್ ಏನಿತ್ತು ಅಂದರೆ ಇಲ್ಲಿಂದ ಬರಬೇಕಾದ್ರೆ ಇಲ್ಲಿ ಬೀಮ್ ಇತ್ತು ನಮ್ಮದು ಸ್ಟ್ರಕ್ಚರಲ್ಲಿ. ಆ ಬೀಮ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅದನ್ನು ಇನ್ವರ್ಟ್ ಬೀಮ್ ಮಾಡಿಕೊಂಡು ನಮಗೆ ಕ್ಲಿಯರೆನ್ಸ್ ಇರಲಿ, ಹೈಟ್ ಕ್ಲಿಯರೆನ್ಸ್ ಇರಲಿ ಅಂದ್ಬಿಟ್ಟು ಆ ಥರ ಡಿಸೈನ್ ಮಾಡ್ಬಿಟ್ಟು ಮಾಡಿದ್ದೀವಿ. ಆ ಥರ ಡಿಸೈನ್ ಮಾಡಿ. ಓಕೆ ಸರ್. ಇದು ಎಷ್ಟು ಫೀಟ್ ಬರುತ್ತೆ ಇದು? ನಮ್ಮದು ಕಂಪ್ಲೀಟ್ ಈ ಸ್ಟೇರ್ಗೆ ಈ ಫ್ಲೈಟು 3.5 feet ಬಿಡ್ತಿದೆ. 3.5 feet ಬರುತ್ತೆ. ಇದು 3 feet. ಅದು 3 feet. ಇದು 3 feet ಬರುತ್ತೆ. ಓಕೆ ಸರ್. ಸೊ ಟೋಟಲ್ ಆಗಿ ಇವಾಗ ಇಲ್ಲಿ ಕೂಡ ಹೋದಾಗ ಒಂದು ಲುಕ್ ಪರ್ಪಸ್ಗೆ ಒಂದು ಪ್ರೀಮಿಯಂ ಲುಕ್ ಬರಲಿ ಅಂತ ಮೇಲ್ಗಡೆ PVC ಯೂಸ್ ಮಾಡಿ. ಇಲ್ಲೆಲ್ಲ ಕಂಪ್ಲೀಟ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ ಸರ್, PVC ಫಾಲ್ ಸೀಲಿಂಗು. ಓಕೆ. ಇದು ಒಂದೇ ಏರಿಯಾದಲ್ಲಿ ಬಿಲ್ಡಿಂಗಲ್ಲಿ ನಾವು ಸೀಲಿಂಗ್ ಕೊಟ್ಟಿರೋದು. ಓಕೆ. ಕಂಪ್ಲೀಟ್ ಇಂಟರ್ನಲ್ ಎಲ್ಲೂ ನಾವು ಫಾಲ್ ಸೀಲಿಂಗ್ ಎಲ್ಲೂ ಕೊಟ್ಟಿಲ್ಲ. ಲುಕ್ ಪರ್ಪಸ್ಗೆ ಒಂಥರ ಹೌದು. ಈಗ ಎಂಟ್ರೆನ್ಸಲ್ಲಿ ಬೀಮ್ಸ್ ಎಲ್ಲ ಐತಲ್ಲ, ಅದನ್ನ ಹೈಡ್ ಮಾಡೋದಕ್ಕೋಸ್ಕರ ಮಾಡಿದ್ವಿ. ಇದು ಇಲ್ಲಿ ಬಂದರೆ ನಾವು 2x4 ಗ್ಲಾಸ್ ಫಿನಿಶ್ ಟೈಲ್ಸ್ ಯೂಸ್ ಮಾಡಿದ್ವಿ. ಓಕೆ ಓಕೆ. ಬಟ್ ಎಂಟ್ರೆನ್ಸಲ್ಲಿ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಬೇಕು ಅಂದ್ಬಿಟ್ಟು ಅದಕ್ಕೂ ಒಂದು ಪ್ರಾವಿಷನ್ ಮಾಡಿದ್ವಿ. ಅಲ್ಲೇ ಇದು ಮಾಡಿದ್ದೀವಿ. ಹೌದು. ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಹೌದು, ಅವ್ರ ಕ್ಲೈಂಟ್ ಜೊತೆ ಎಲ್ಲರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಓಕೆ ಇದು ಲೊಕೇಶನಲ್ಲಿ ಮಾಡಿದ್ದೀವಿ. ಇದು ಎಷ್ಟು ಇದು ಬರುತ್ತೆ ಸರ್? ಸರ್ ಇದು ನಮಗೆ 3 feet ಕ್ಲಿಯರೆನ್ಸ್ ಇದೆ ಸರ್. 3 feet. ಹೌದು ಸರ್. ಓಕೆ ಸರ್. ಸೊ ನೆಕ್ಸ್ಟ್ ಬಂದರೆ ಅಲ್ಲಿ ಕೂಡ ಒಂದು ಡಿಸೈನರ್ ಪ್ಯಾಟರ್ನ್ಸ್ ಇದೆ ಸರ್. ಇದೊಂದು ಹೈಲೈಟ್ ಮಾಡಬೇಕು ಅಂತ ಈ ವಾಲು ಅವ್ರದ್ದು ನೇಮ್ ಬೋರ್ಡ್ ಮಾಡ್ಕೊತೀನಿ ಇಲ್ಲೊಂದು ಅಂತ ಹೇಳಿದ್ರು. ಹಾಗಾಗಿ ಅದಕ್ಕೆ ಸಪ್ರೇಟ್ ಕಲರ್ ಟೈಲ್ಸ್ನ ನಾವು ಸಜೆಸ್ಟ್ ಮಾಡಿ ತರಿಸಿದ್ದೀವಿ. ಓಕೆ ಓಕೆ. ಮತ್ತು ಇಲ್ಲಿ ವಿಂಡೋ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಈ ಟೈಲ್ಸ್ಗೆ ಹೈಲೈಟ್ ಮಾಡ್ಬೇಕಂತ ಬ್ಲ್ಯಾಕ್ ಗ್ರಾನೈಟ್ನೇ ನಾವು ನೋಸಿಂಗ್ ಮಾಡ್ಬಿಟ್ಟು ಕೊಟ್ಟಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಗ್ರಾನೈಟ್ನ ಸ್ಯಾಂಡ್ವಿಚ್ ಮಾಡ್ಬಿಟ್ಟು ಮೇನ್ ಡೋರ್ಗೆ ಹೈಲೈಟ್ ಆಗಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದೀವಿ. ಓಕೆ ಸರ್. ಯೂಶಲಿ ಏನಂದರೆ ಮೇನ್ ಡೋರ್ ಬಂದ್ಬಿಟ್ಟು ಎಲ್ಲರೂ ಒಂಥರ ಡಿಫ್ರೆಂಟಾಗಿ ಕೇಳ್ತಾರೆ, ಯೂನಿಕಾಗಿ ಕೇಳ್ತಾರೆ. ಸೊ ನೀವು ಯಾವ ಥರ ಮೇನ್ ಇದು ನಮ್ಮದು ಮೇನ್ ಡೋರ್ ವಿಡ್ತ್ ಬಂದ್ಬಿಟ್ಟು 4 feet ಇದೆ ಸರ್. ಇದು ಬರ್ಮಾ ಬಾರ್ಡರ್ ಫಸ್ಟ್ ಕ್ವಾಲಿಟಿನ ಯೂಸ್ ಮಾಡಿರೋದು. ಓಕೆ. ಸೊ ವಿಡ್ತ್ ಬಂದ್ಬಿಟ್ಟು 4 feet ಇದೆ. ಫ್ರೇಮ್ ಸೆಕ್ಷನ್ಸ್ ಬಂದ್ಬಿಟ್ಟು 8x4 ಇದೆ ಸರ್. 8x4. ಹೌದು ಸರ್. ಹೌದು. ಮತ್ತೆ ಬ್ರಾಸ್ ಫಿಟ್ಟಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ? ಹೌದು. ಓಕೆ. ಇದು ಹಿಂಜಸ್ ಇದು ಕಂಪ್ಲೀಟ್ ಫಿಟ್ಟಿಂಗ್ಸ್ ಎಲ್ಲ ಇದು ಲಾಂಗ್ ಹ್ಯಾಂಡಲ್ ಎಲ್ಲ ಬ್ರಾಸ್ತೆ ಸರ್. ಸೊ ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ಇಂಟೀರಿಯರ್ ಅಂತ ಬಂದಾಗ ಒಂದು ಲೈಟಿಂಗ್ ಇಲ್ಲಿ ಯಾವ ಥರ ಒಂದು ಪ್ಲಾನ್ ಮಾಡಿದ್ದೀರಾ? ಅವರು ಆ್ಯಕ್ಚುಲಿ ಇಲ್ಲಿ ವಾಲ್ ಏನಾದರೂ ಡೆಕೋರೇಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅವ್ರು ಬೇಡ, ನನಗೆ ಒಂದೇ ಕಲರ್, ಅವರು ಕಾನ್ಸೆಪ್ಟ್ ಇದ್ದಿದ್ದು ಒಂದೇ ಕಲರ್ ಇರಬೇಕು ಬಿಲ್ಡಿಂಗಲ್ಲಿ ಅಂತ ವಾಲಲ್ಲಿ. ಸೊ ಒಂದೇ ಕಲರ್ ಇಟ್ಕೊಂಡು ಸಿಂಪಲ್ಲಾಗಿ ಏನಾದರೂ ಫೈರಲ್ಲಿ ಡಿಸೈನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ಥರ ಒಂದು ಫೀಚರ್ ವಾಲ್ ಟೈಪ್ ಮಾಡಿದ್ವಿ. ಸೊ ಎಂಟ್ರೆನ್ಸ್ ಒಳಗೆ ಬಂದಿದ ತಕ್ಷಣ ನೋಡ್ತಿರ್ಬೋದು, ಇದು ಆ್ಯಕ್ಚುಲಿ ಇಲ್ಲಿಂದಾನೆ ನಿಮಗೆ ನೀವು ವಿಡಿಯೋಲಿ ನೋಡ್ತಿರೋ ಗೊತ್ತಾಗುತ್ತೆ 30-40 ಅಂತಲೇ ಅನ್ಸಲ್ಲ, ಅಷ್ಟೊಂದು ಯೂಜ್ ಸ್ಪೇಸು, ಯೂಜ್ ಸೀಲಿಂಗ್ ಹೈಟ್ ಎಲ್ಲ ಇದೆ. ಸೊ ಇದು ಯಾವ ಥರ ಒಂದು ಪ್ಲಾನ್ ಮಾಡಿದ್ರೆ ಸರ್? ಸೀಲಿಂಗ್ ಹೈಟ್ ಬಂದ್ಬಿಟ್ಟು ಇಲ್ಲಿ 11 feet ಕನ್ಸಿಡರ್ ಮಾಡಿದ್ವಿ. 11 feet ಕಂಪ್ಲೀಟ್ ಕ್ಲಿಯರ್ ಹೈಟು 11 feet ಇದೆ. ಮತ್ತು ಈ ಲಿವಿಂಗ್ ಏರಿಯಾ ಸೈಜ್ ಬಂದ್ಬಿಟ್ಟು ಇಲ್ಲಿ 12 feet by 30 feet ಇದೆ. 12 feet by 30 feet ಇದೆ. ಹೌದು. ಓಕೆ 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 ಓಕೆ. ಕ್ಲಿಯರ್ ಬಿಡ್ತೆ 12 feet ಇದೆ. ಈ 12 feet ಏನಕ್ಕೆ ಅಂದರೆ ಇಲ್ಲಿ ನಮಗೆ TV ಹಾಕಿದ್ರೆ ಮಿನಿಮಮ್ 7.5 feet ಡಿಸ್ಟೆನ್ಸ್ ಬೇಕು. ಓಕೆ. ಸೊ ಅವ್ರಿಗೆ ಲಿವಿಂಗ್ ಏರಿಯಾ ಸ್ವಲ್ಪ ದೊಡ್ಡದಾಗೆ ಬರಬೇಕಿತ್ತು, ಮತ್ತು ಅಗೇನ್ ಒಂದು ರೂಮು ಬರಬೇಕಿತ್ತು ಅವ್ರಿಗೆ ಪೇರೆಂಟ್ಸ್ಗೆ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಈ ವಿಡ್ತನ್ನ ಈ ಸ್ಪೇಸ್ ತೊಗೊಳ್ಳೋಣ, ಓಪನ್ ಸ್ಪೇಸ್ ಕಾಣಿಸುತ್ತೆ ಅಂದ್ಬಿಟ್ಟು ಹೀಗೆ ಡಿಸೈನ್ ಮಾಡಿದ್ದೀರಾ. ಓಕೆ. ಇಲ್ಲಿ ಯಾವ ಥರ ಪ್ಲಾನಿಂಗ್ ಮಾಡಿದ್ದೀರಾ ನೀವು ಸರ್? ಇದು ಕಂಪ್ಲೀಟು ಮಾರ್ಬಲ್ ಶೀಟ್ಸ್ ಯೂಸ್ ಮಾಡಿದ್ವಿ ಸರ್. ಕಂಪ್ಲೀಟ್ thickness 2 mm ಶೀಟ್ಸೇ ಯೂಸ್ ಮಾಡಿದ್ದೀವಿ. ಓಕೆ. ಇದೆಲ್ಲ ಮೆಟಲ್ ಫಿನಿಶಿಂಗ್ ರಾಫ್ಟರ್ಸ್ ಯೂಸ್ ಮಾಡಿದ್ವಿ. ಟಚ್ ಮಾಡಿ ನೋಡ್ಬೋದು ಡೇಟ್ ಇದು. ಮತ್ತು ಇನ್ನೊಂದು ಅವ್ರದ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಸ್ವಿಚಸ್ಸು ಈ ಫ್ಲೋರಲ್ಲಿ ನಾವು ಗ್ಲಾಸಿ ಫಿನಿಶು ಲಿಶಾ ಬ್ರ್ಯಾಂಡ್ ಸ್ವಿಚಸ್ಸೇ ಯೂಸ್ ಮಾಡಿದ್ವಿ. ಗ್ರೇ ಕಲರ್ ಸ್ವಿಚಸ್ ಯೂಸ್ ಮಾಡಿದ್ವಿ. ಅವ್ರದ್ದು ಕ್ಲೈಂಟ್ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಒಂದು ಯುರೋಪಿಯನ್ ಥೀಮಲ್ಲಿ ಬೇಕಿತ್ತು. ಅದಕ್ಕೋಸ್ಕರ ವಾಲ್ ಟ್ರಿಮ್ಸನ್ನು ನಾವು ಆ್ಯಡ್ ಮಾಡಿದ್ವಿ. ಓಕೆ. ಅಲ್ಲಿ ಬೇಕಾದ್ರೆ ಫೋಟೋಸನ್ನು ಅಂತ. ಮತ್ತು ವೈರ್ಸ್ ಎಲ್ಲ ಯಾವ್ದು ಬರುತ್ತೆ ಸರ್? ವೈರ್ಸ್ ಎಲ್ಲ ಹ್ಯಾವೆಲ್ಸ್ ಗೋಲ್ಡ್ ಯೂಸ್ ಮಾಡಿದ್ವಿ. ಸ್ವಿಚಸ್ ಬಂದ್ಬಿಟ್ಟು ಲಿಶಾಗ. ಇಲ್ಲಿ ಇನ್ನೊಂದು ಹೈಲೈಟ್ ಏನಂದರೆ ಇದು ಆ್ಯಕ್ಚುಲಿ ಸಿಟ್ಔಟ್ ಏರಿಯಾ. ಎಸ್ ಸರ್. ಇದು ನಮ್ದು ಆಲ್ಮೋಸ್ಟ್ ಒಂದು 50+ ಪ್ರಾಜೆಕ್ಟ್ಸಲ್ಲಿ ಬೇ ವಿಂಡೋ ಕಾಮನ್ ಸರ್ ನಮಗೆ. ಟ್ರೈ ಇದೆ. ಸೊ ಇವ್ರಿಗೆ ನಾನು ಬೆಡ್ರೂಮಲ್ಲಿ ಪ್ರಪೋಸ್ ಮಾಡಿದ್ದೆ. ಇವರು ಇಲ್ಲ ನಂಗೆ ಲಿವಿಂಗಿಗೆ ಬೇಕು. ಅವ್ರು ಆ್ಯಕ್ಚುಲಿ US ಅಲ್ಲಿದ್ದರು. ಅವರು ಲಿವಿಂಗಲ್ಲಿ ಅಲ್ಲಿಂದೇನೋ ನೋಡಿದ್ರು ಅಂತ. ಸೊ ಹಂಗಾಗಿ ಅವ್ರೇನು ಹೇಳಿದ್ರು, ಇಲ್ಲೇ ಇರಲಿ ಅಂದರು. ಸೊ ಇದು ಯಾವುದು ವುಡ್ಡಲ್ಲಿ ಮಾಡಿರೋದಿಲ್ಲ ಸರ್, ಕಂಪ್ಲೀಟ್ ಕಾಂಕ್ರೀಟ್. ಹೌದು, ಕಾಂಕ್ರೀಟ್ ಪ್ರೊಜೆಕ್ಷನ್ ಮಾಡಿಬಿಟ್ಟು ನಾವು ವುಡ್ಡಲ್ಲಿ ಲ್ಯಾಮಿನೇಟಲ್ಲಿ ಕವರ್ ಮಾಡಿದ್ವಿ. ಗೊತ್ತೇ ಆಗಲ್ಲ ಆ್ಯಕ್ಚುಲಿ ವುಡ್ಡಲ್ಲಿ. ಅಲ್ಲಿ ಆರಾಮಾಗಿ ಒಂದು 10-15 ಜನ.
ಓಕೆ. ಸೈಡಲ್ಲೆಲ್ಲ ವಾಲ್ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಮೇಲ್ಗಡೆ ಸ್ಲ್ಯಾಬ್ ಇದೆ, ಅದನ್ನ ಆಲ್ ಅರೌಂಡ್ ಪ್ಯಾನಲಿಂಗ್ ಮಾಡಿದ್ದೀವಿ ಅಷ್ಟೇ ಸರ್. ಇದು ಎಷ್ಟು ಹೈಟ್ ಬರುತ್ತೆ ಸರ್ ವಿಂಡೋಸ್? ಸರ್ ವಿಡ್ತ್ ಆಫ್ ದ ವಿಂಡೋ ಬಂದ್ಬಿಟ್ಟು 8 ಫೀಟ್ ಕೊಟ್ಟಿದ್ದೀವಿ. 8 ಫೀಟ್. ಮತ್ತೆ ಇಲ್ಲಿ ಸ್ಕೈಲೈಟ್ಸ್ ಏನಾದ್ರು ಕೊಟ್ಟಿದ್ದೀರಾ? ಡಬಲ್ ಲೈಟ್ ಫೀಲ್ ಆಗಲಿ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀವಿ. ಸೊ ದೇವ್ರ ಮನೆ ಕರೆಕ್ಟಾಗಿ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಆ್ಯಕ್ಚುಲಿ ಬೀಳ್ತಾ ಇದೆ ಮೇಲಿಂದ ಸ್ಕೈಲೈಟು. ಸೊ ಅದು ವಾಸ್ತು ಪ್ರಕಾರವಾಗಿ ಎಸ್ ಸರ್, ಇದು 100% ವಾಸ್ತು ಇರೋ ಬಿಲ್ಡಿಂಗು. ಕಂಪ್ಲೀಟಾಗಿ ವಾಸ್ತು ಪ್ರಕಾರ ನಾವು ಡಿಸೈನ್ ಮಾಡಿರೋದು. ಈ ಪೂಜಾ ರೂಮ್ ನೋಡಿದ್ರೆ ನಮಗೆ ಇಂಟರ್ನಲ್ಲು 4.5 by 5.5 ಫೀಟ್ ಕೊಟ್ಟಿದ್ದೀವಿ. ಓಕೆ 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 ಸರ್. ಸೊ ಒಳಗಡೆ ಕೂಡ ಮಾರ್ಬಲ್ಸ್ ಇದು? ಹಾಂ ಸರ್, ಇದು ಆನಿಕ್ಸ್ ಟೈಲ್ಸ್ 6x4 ಟೈಲ್ಸ್ ಯೂಸ್ ಮಾಡಿರೋದು ಸರ್. ಓಕೆ. ಬಾರ್ಡರ್ ಗೋಲ್ಡ್ ಬೀಡಿಂಗ್. ಹೌದು, ಇದು ನ್ಯಾನೋ ವೈಟ್ ಕಲರ್ ಗ್ರಾನೈಟ್ ಅಂತ ಯೂಸ್ ಮಾಡ್ತೀವಿ. ಇನ್ ಕೇಸ್ ಇದರಲ್ಲಿ ಏನಾದರೂ ಕುಂಕುಮ ಬಿದ್ದು ಎಣ್ಣೆ ಬಿದ್ದು ಏನೇ ಆದ್ರೂ ಏನು ಪ್ರಾಬ್ಲಮ್ ಆಗಲ್ಲ, ಈಸಿಲಿ ವಾಷಬಲ್ ಇದು. ಓಕೆ. ಇದು ಡೋರ್ಸ್ ಎಲ್ಲ ನಾವು ಗ್ಲಾಸ್ ಡೋರೇ. ಪ್ರತಿಯೊಂದು ಡಿಸ್ಕಷನಲ್ಲೂ ಪ್ರತಿಯೊಂದು ಡಿಸೈನ್ ಫೈನಲ್ ಮಾಡ್ಬೇಕಾದ್ರೂ ಕ್ಲೈಂಟ್ ಜೊತೆ ಡಿಸ್ಕಸ್ ನೀಟಾಗಿದೆ ಆ್ಯಕ್ಚುಲಿ. ಈವನ್ ಈ ಬ್ರಾಸ್ ಈ ಹ್ಯಾಂಡಲ್ ತರಬೇಕಾದ್ರೂ ಒಂದ್ಸರಿ ಎಲ್ಲ 5 ಸರಿ ಡಿಸ್ಕಸ್ ಮಾಡಿಬಿಟ್ಟೆ ನಾವು ತರಿಸಿರೋದು ಸರ್ ಇದು ಹ್ಯಾಂಡಲ್ಸ್ ಎಲ್ಲ. ಮತ್ತೆ ಇದೇ ತಿನ್ಬೇಕು ಅಂತ ಹೇಳಿದ್ರು ಅವರು. ಗೋಪುರ ಟೈಪ್ ಎಲ್ಲ ಮಾಡಿ. ಮತ್ತೆ ಇನ್ನೊಂದು ಸರ್, ನೀವು ಅಬ್ಸರ್ವ್ ಮಾಡಿರ್ಬೋದು, ಡೋರ್ ಹೈಟ್ ನಾವು ಕಡಿಮೆ ಮಾಡಿದ್ದೀವಿ. ಏನಕ್ಕೆ ಅಂದರೆ ಓನರು ಸ್ವಲ್ಪ ಬಗ್ಗಿ ಹೋಗ್ಬೇಕು ಅನ್ನೋ ಅಂತ ಹೇಳಿದ್ರು, ಹಂಗಾಗಿ ಅದನ್ನ ಹೈಟ್ ಕಡಿಮೆ ಮಾಡ್ಕೊಂಡು ಹೋಗಿದ್ವಿ. ಓಕೆ 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 ಓಕೆ. ಸೊ ದೇವಸ್ಥಾನ ಥರ ಒಂದು ಫೀಲ್ ಆಗಲಿ ಅಂತೇಳಿ ಮಾಡಿದ್ರು. ಇದು ಬಂದ್ಬಿಟ್ಟು ಮಂಟಪ ಕೇಳಿದ್ರು, ಅದಕ್ಕೋಸ್ಕರ ಮಂಟಪ ಡಿಸೈನ್ ಮಾಡಿ ಅದರಲ್ಲೂ ವಿನೀರ್ ಫಿನಿಶ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಸೊ ನೆಕ್ಸ್ಟ್ ಬಂದರೆ ಇದು ಓಪನ್ ಕಿಚನ್. ಹಾಂ, ಇದು ಕಂಪ್ಲೀಟ್ ಓಪನ್ ಕಿಚನ್ನು. ಆಲ್ಮೋಸ್ಟ್ 10 by 12 ಸೈಜ್ ಇದೆ ಇದು. ಓಕೆ ಓಕೆ. ಇದರಲ್ಲೂ ಅಷ್ಟೇ ನಮ್ದೆಲ್ಲ ಸ್ವಿಚಸ್ ಬಂದ್ಬಿಟ್ಟು ಲಿಶಾ ಅಕ್ರಲಿಕ್ ಫಿನಿಶ್ ಗ್ಲಾಸಿ ಫಿನಿಶ್ನೇ ತೊಗೊಂಡಿದ್ದೀವಿ. ಓಕೆ 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 ಓಕೆ. ಅಂದರೆ ಸೌಂಡ್ ಬರಲ್ಲ, ಅದು ಒಂಥರ ಸ್ಮೂತ್ ಆಗಿರುತ್ತೆ. ಹೌದು. ಇದೆಲ್ಲ ಫ್ಲೋಟಿಂಗ್ ಲೆಡ್ಜಸ್ ಕ್ರಿಯೇಟ್ ಮಾಡಿದ್ದೀವಿ ಅವ್ರಿಗೆ ಏನಾದರೂ ಓಪನ್ ಅಲ್ಲಿ ಇಟ್ಕೋಬೇಕಂದ್ರೆ. ಇದು ಬಂದರೆ ಇಲ್ಲೊಂದು ಪ್ರೊಫೈಲ್ ಲೈಟನ್ನು ಕೊಟ್ಬಿಟ್ಟು ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದೀವಿ. ಓಕೆ. ಇದೊಂದು ಹೈಡ್ರಾಲಿಕ್ ಲಿಫ್ಟ್ ಓಪನ್. ಇದಕ್ಕೆಲ್ಲ ವಾರಂಟೀಸ್ ಎಲ್ಲ ಬರುತ್ತೆ ಸರ್? ಹೌದು ಸರ್, ಹೌದು. ಕಂಪ್ಲೀಟ್ ವಾರಂಟಿ ಸರ್ಟಿಫಿಕೇಟ್ ಅವ್ರು ಕೊಟ್ಟಿದ್ದೀರಾ? ಓಕೆ ಓಕೆ. ಸೊ ಗ್ಯಾಸು ಕೆಳಗೆ ಕೊಟ್ಟಿದ್ದೀರಾ ಅಥವಾ ಇಲ್ಲ? ಗ್ಯಾಸ್ ಅವರು ಮೇಲ್ಗಡೆ ಕೇಳಿದ್ರು, ಸಿಲಿಂಡರ್ ಕೆಳಗಡೆ ಇದೆ. ಓಕೆ. ಈ ಸ್ಟವ್ ಎಲ್ಲ ನಮಗೆ ಟಾಪಲ್ಲೇ ಬರುತ್ತೆ. ಓಕೆ ಓಕೆ ಓಕೆ. ಇದು ನೀವು ಕಿಚನ್ ಲ್ಯಾಮಿನೇಟ್ ಶೀಟ್ಸ್ ಎಲ್ಲ ನಾವು ಯೂಸ್ ಮಾಡಿರೋದು ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡ್ತೀವಿ. ಕಂಪ್ಲೀಟಾಗಿ ಇದು ಮಿಂಟ್ ಗ್ರೀನ್ ಅಂತ ಕಲರು, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿರೋದು. ಪೇಂಟಿಗೆ ಮ್ಯಾಚ್ ಮಾಡಿ. ಹೌದು ಹೌದು. ಇದೆಲ್ಲ ಟೈಲ್ಸ್ ಬರುತ್ತೆ? ಹೌದು ಸರ್, ಹೌದು. ಟೈಲ್ಸಲ್ಲೂ ಇದೆಲ್ಲೂ ನಮ್ಮ ಥಿಕ್ನೆಸ್ಸು ಮತ್ತು ಸೈಜಸ್ ಎಲ್ಲ ಡಿಫ್ರೆನ್ಸ್ ಬರುತ್ತೆ? ಹೌದು. ನಾವು ಫ್ಲೋರಿಂಗಿಗೆಲ್ಲ ಇಲ್ಲಿ ಯೂಸ್ ಮಾಡಿರೋದು ಕಾಮನ್ ಏರಿಯಾಗೆ 4x6 ಸ್ಮಾರ್ಟ್ ಮಾರ್ಬಲ್ಸ್ ಸರ್. ಓಕೆ. ಕಂಪ್ಲೀಟಾಗಿ ನಾವು ಪೇಪರ್ ಜಾಯಿಂಟು ಕೊಟ್ಟಿರೋದು ಇದು ಬಿಲ್ಡಿಂಗ್. ಹೌದು, ನೀಟಾಗಿ. ಮತ್ತೆ ಗ್ಲಾಸಿ ಫಿನಿಶ್ ಇದ್ರೆ ಗ್ಲಾಸ್ ರಿಫ್ಲೆಕ್ಷನ್ಗೆ ಮನೇಲಿ ಕೂತ್ಕೊಂಡ್ರೆ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಹಂಗಾಗಿ ನಾವು ಪೇಪರ್ ಜಾಯಿಂಟ್ ಕೊಟ್ಬಿಟ್ಟು ಮಾಡಿದ್ದೀವಿ ಇದು. ಓಕೆ, ಸೂಪರ್. ಸೊ ನೆಕ್ಸ್ಟ್ ಇಲ್ಲೆಲ್ಲ ಗ್ರಾನೈಟ್ ಕಿಚನ್ ಕೌಂಟ್ರ್ ತೊಗೊಂಡ್ರೆ ಇದೆಲ್ಲ ಬೀಡಿಂಗ್ ಮಾಡಿದ್ದೀವಿ. ಓಕೆ. ಇದು ಮತ್ತೆ ಕ್ವಾರ್ಟ್ಸ್ ಸಿಂಕ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಫೈನ್ ಫೈನ್. ಮತ್ತೆ ಇದೆಲ್ಲ ಟ್ಯಾಂಡಮ್ ಬಾಕ್ಸು ದೊಡ್ಡ ಡ್ರಾ ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಆ ಥರ ಯೂಸ್ ಮಾಡಿದ್ದೀವಿ. ಓಕೆ. ಮತ್ತೆ ಈ ಏರಿಯಾ ಬಂದರೆ ಇಲ್ಲೊಂದು ಓವನ್ನು ಮತ್ತು ಮಿಕ್ಸರ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಇಲ್ಲಿ ಒಂದು ಸ್ಟೇರ್ ಕೇಸ್ ಕೆಳಗಡೆ ಸ್ಪೇಸ್ಗೆ ಯುಟಿಲೈಸ್ ಮಾಡೋದಿತ್ತು, ಹಂಗಾಗಿ ಇಲ್ಲೊಂದು ಡೋರ್ ಕೊಟ್ಬಿಟ್ಟು ಅಲ್ಲೊಂದು ಸ್ಟೋರೇಜ್ ಮಾಡಿದ್ವಿ. ಓಕೆ. ಇದು ಕೂಡ ಇದೆಲ್ಲ ಬಂದ್ಬಿಟ್ಟು ನಾವು ವಿಕರ್ ಬ್ಯಾಸ್ಕೆಟ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಕೇನ್ ಡ್ರಾಯರ್ ಅಂತ ಯೂಸ್ ಮಾಡಿದ್ವಿ ಸರ್. ಓಕೆ. ಕಂಪ್ಲೀಟಾಗಿ ನೋಡ್ಬೋದು. ಓಕೆ. ಏನು ಮೇನ್ ಪರ್ಪಸ್ ಅಂದರೆ ಈ ಕಲರ್ ಮ್ಯಾಚ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಆ ಥರನೇ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ. ಓಕೆ. ಮತ್ತು ಈ ಟಾಲ್ ಯೂನಿಟ್ ಬಂದ್ಬಿಟ್ಟು ಅಕ್ರಾಲಿಕ್ ಫ್ಲೂಟೆಡ್ ಯೂಸ್ ಮಾಡ್ಕೊಂಡಿದ್ವಿ. ಓಕೆ. ಓನ್ಲಿ ಫಾರ್ ದಿಸ್ ಟಾಲ್ ಯೂನಿಟ್. ಮಿಕ್ಕಿದೆಲ್ಲ ನಾವು ನಾರ್ಮಲ್ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿದ್ವಿ, ಇಲ್ಲಿ ಮಾತ್ರ ಫ್ಲೂಟೆಡ್ ಯೂಸ್ ಮಾಡಿದ್ವಿ. ಓಕೆ. ಇಲ್ಲೊಂದು ಬಾಟಲ್ ಪುಲ್ಔಟನ್ನು ಡ್ರಾನು ಕೊಟ್ಟಿದ್ದೀವಿ ಸರ್. ಓಕೆ. ಮತ್ತು ಗ್ಯಾಸ್ ಎಲ್ಲ ಕೆಳಗಡೆ ಇರುತ್ತೆ, ಅದು ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಅಲ್ಲಿಂದನೇ ಇದು ಮಾಡ್ಬಿಟ್ಟು. ಓಕೆ. ಆ ಕಡೆ ಯುಟಿಲಿಟಿ ಬರುತ್ತೆ? ಹಾಂ, ಇಲ್ಲೊಂದು ಯುಟಿಲಿಟಿ ಬರುತ್ತೆ. ಸೊ ಇದು ಟೋಟಲ್ ಆಗಿ ಇಷ್ಟು ಬರುತ್ತೆ. ಮತ್ತು ಇನ್ನೊಂದು ಸರ್, ಇಲ್ಲಿ ಅಕ್ವಾಗಾರ್ಡು ಟ್ಯಾಪ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದೀವಿ. ಓಕೆ. ಅಕ್ವಾಗಾರ್ಡ್ ಪ್ರಾವಿಷನ್ ಬಂದ್ಬಿಟ್ಟು ಯುಟಿಲಿಟಿಲಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಮತ್ತೆ ಅದು ಕಿಚನಲ್ಲಿ ಅದೊಂದು ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಹೈಟ್ ಮಾಡಿದ್ವಿ. ಸೂಪರ್. ಇದು ಕೂಡ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು? ಇದು ಮತ್ತೆ ಫಿಟ್ಟಿಂಗ್ಸ್ ಎಲ್ಲ ಗ್ರೋ ಇದೆ ಸರ್. ಓಕೆ. ಇದೆಲ್ಲ ಹಾಟ್ ಅಂಡ್ ಕೋಲ್ಡ್ ಪ್ರಾವಿಷನ್ಸ್ ಕೊಟ್ಟಿದ್ದೀವಿ ಇಲ್ಲಿ. ಓಕೆ. ಕಿಚನ್ಗೆ ಇದು ಅಕ್ವಾಗಾರ್ಡ್ ಪಾಯಿಂಟ್. ಸೊ ಇಲ್ಲಿ ಟೋಟಲ್ ಆಗಿ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಒಂದು ಪ್ಲಾನಿಂಗ್ ಮಾಡಿದ್ದೀರಾ? ಹೌದು ಸರ್. ಓಕೆ. ಮತ್ತೆ ಇಲ್ಲಿ ಕೂಡ ನೋಡ್ಬೋದು ನಮಗೆ ಫ್ಯೂಚರ್ ಪ್ರಾವಿಷನ್ ಲಿಫ್ಟ್ ಅಂತ ಹೇಳಿದ್ನಲ್ಲ, ಈ ಜಾಗದಲ್ಲಿ ಅವ್ರಿಗೆ ಪ್ರಾವಿಷನ್ ಮಾಡಿಟ್ಟಿದ್ದೀವಿ. ಸೊ 4x4 ಸೈಜಸ್ಗೆ. ಓಕೆ. ಮತ್ತು ಇಲ್ಲಿ ಬಂದರೆ ಒಂದು ಇವಾಗ ಸದ್ಯಕ್ಕೆ ಅವರು ಹ್ಯಾಂಡ್ ಡೈನಿಂಗ್ ಟೇಬಲ್ ಥರ ಯೂಸ್ ಮಾಡ್ಕೊತಾರೆ ಡೈನಿಂಗ್ ಹಾಲು. ಸೊ ಇಲ್ಲಿ ನಾವು ಹ್ಯಾಂಡ್ ವಾಶ್ ಪ್ರಾವಿಷನು ವಿತ್ ಸೆನ್ಸಾರ್ ಲೈಟ್ಸ್. ಓಕೆ. ಸೆನ್ಸಾರ್ ಲೈಟ್ಸ್ ಕೊಟ್ಟಿದ್ದೀರಾ? ಓಕೆ ಓಕೆ ಓಕೆ. ಇಲ್ಲೊಂದು ಸ್ಮಾಲ್ ಸ್ಟೋರೇಜು ಕೊಟ್ಟಿದ್ದೀವಿ ಯೂಸ್ ಮಾಡ್ಕೊಳ್ಳೋದಕ್ಕೆ. ಓಕೆ.
ಸೊ ಇಲ್ಲೊಂದು ಮತ್ತು ರೂಮ್ ಮೇನ್ ಹಾಂ ಸರ್, ಇಲ್ಲೊಂದು ಪೇರೆಂಟ್ಸ್ ರೂಮು ಅಥವಾ ಗೆಸ್ಟ್ ಬೆಡ್ರೂಮ್ ಅಂತ ಮಾಡಿದ್ದೀವಿ. ಓಕೆ. ಮೇನ್ ಪರ್ಪಸ್ ಟಾಯ್ಲೆಟ್ ನಾವು ಡೈನಿಂಗೂ ಎಕ್ಸ್ಪೋಸ್ ಆಗಬಾರ್ದು, ಲಿವಿಂಗ್ಗೂ ಎಕ್ಸ್ಪೋಸ್ ಆಗಬಾರ್ದು ಅಂದ್ಬಿಟ್ಟು ಕಂಪ್ಲೀಟ್ ಹೈಡ್ ಆಗಲಿ ಅಂದ್ಬಿಟ್ಟು ಈ ಪೊಸಿಷನಲ್ಲಿ ನಾವು ಟಾಯ್ಲೆಟ್ಸ್ ಕೊಟ್ಟಿದ್ವಿ. ಇಲ್ಲಿ ಟಾಯ್ಲೆಟ್ಸ್ ಕಾಮನ್ ಟಾಯ್ಲೆಟ್. ಓಕೆ. ಇದು ಕೂಡ ನೋಡ್ತಿರ್ಬೋದು ನಾವು ಟಾಯ್ಲೆಟ್ಸ್. ಈ ಟಾಯ್ಲೆಟ್ನ ಮೊರೊಕೊ ಥೀಮಲ್ಲಿ ವರ್ಕ್ ಮಾಡಿದ್ದೀವಿ ಸರ್. ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟ್ ಇದೆಲ್ಲ 2x4 ಗ್ಲಾಸಿ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಓಕೆ ಓಕೆ. ಸೊ ಇದೊಂದು ವಾಲು ಮೊರೊಕೊ ಟೈಲ್ಸ್ ಯೂಸ್ ಮಾಡ್ಕೊಂಡು ಹೈಲೈಟ್ ಮಾಡಿದ್ದೀವಿ ಕಂಪ್ಲೀಟ್. ಇದೊಂದು ಟಾಯ್ಲೆಟಲ್ಲಿ ಮೊರೊಕೊ ಥೀಮಲ್ಲಿ ವರ್ಕ್ ಮಾಡಿದ್ದೀವಿ. ಈ ಫಿಟ್ಟಿಂಗ್ಸ್ ಎಲ್ಲ ನೀವು ನೋಡ್ಬೋದು, ಗ್ರೋಯಲ್ ಫಿಟ್ಟಿಂಗ್ಸು ಎಲ್ಲ ನಂಬರ್ 1 ಬ್ರ್ಯಾಂಡು. ವೆಂಟಿಲೇಟರ್ ನೋಡ್ಬೋದು, ಎಕ್ಸಾಸ್ಟ್ ಫ್ಯಾನ್ಗೂ ನಾವು ವಿಂಡೋಸಲ್ಲೇ ಪ್ರೊವಿಷನ್ ಕೊಟ್ಟಿದ್ದೀವಿ. ಸ್ಮೆಲ್ ಎಲ್ಲ ಬರಬಾರ್ದು ವಿತ್ ಲೋವರ್ಸು, ಒಂದು ಫಿಕ್ಸ್ ಗ್ಲಾಸು, ಒಂದು ಎಕ್ಸಾಸ್ಟ್ ಫ್ಯಾನನ್ನು ಕೊಟ್ಟಿದ್ದೀವಿ. ಸೂಪರ್. ಇಲ್ಲಿ ಆಮೇಲೆ ಕೆಳಗಡೆ ವಾಟರ್ ಲೀಕೇಜ್ ಏನಾದ್ರು ಆಗುತ್ತಾ, ಅದಕ್ಕೇನಾದ್ರು ಇದು ಮಾಡಿದ್ದೀರಾ ಸರ್? ನಾವು ಟಾಯ್ಲೆಟ್ ಮಾಡಬೇಕಾದ್ರೆ 3 ಟೈಮ್ಸ್ ವಾಟರ್ ಪ್ರೂಫಿಂಗ್ ಮಾಡಿದ್ದೀವಿ. ಕಂಪ್ಲೀಟ್ 3 ಟೈಮ್ಸ್ ಮಾಡಿಬಿಟ್ಟು 48 hours 2 days ಬಾಂಡಿಂಗ್ ಟೆಸ್ಟ್ ಮಾಡಿದ್ದೀವಿ. ಏನಾದರೂ ಲೀಕೇಜ್ ಅಬ್ಸರ್ವ್ ಆದರೆ ಮತ್ತೆ ಅದನ್ನು ಅಟೆಂಡ್ ಮಾಡಿಬಿಟ್ಟು ಮತ್ತೆ ಒಂದು ಕೋಟ್ ವಾಟರ್ ಪ್ರೂಫಿಂಗ್ ಮಾಡಿಬಿಟ್ಟು ಎಲ್ಲ ಆದಮೇಲೆ ನಾವು ಟೈಲಿಗೆ ಕ್ಲಿಯರೆನ್ಸ್ ತೊಗೊಂಡಿರೋದು. ಓಕೆ. ಮತ್ತು ಟಾಯ್ಲೆಟ್ ಡೋರ್ಸ್ ಅಂತ ಮಾತಾಡಿದ್ರೆ ನಾವು WPC ಡೋರ್ಸ್ ಯೂಸ್ ಮಾಡಿದ್ದೀವಿ. WPC ನಾವು ಇದು ಟೀಕ್ ಫಿನಿಶ್ಗೆ ಮ್ಯಾಚ್ ಮಾಡೋದಕ್ಕೆ ಅದೇ ಥರ ಕಲರ್ ಬ್ರೌನ್ ಕಲರ್ ಯೂಸ್ ಮಾಡ್ಕೊಂಡು ಪೇಂಟ್ ಮಾಡಿದ್ದೀವಿ WPC. ಓಕೆ ಓಕೆ. ಸೊ ಇಲ್ಲಿ ಬಂದಾಗ ಒಂದು ಪೇರೆಂಟ್ಸ್ ಬೆಡ್ರೂಮ್ ಅಂತ. ಇದೊಂದು ಸ್ಮಾಲ್ ರೂಮು, ಗೆಸ್ಟ್ ಬೆಡ್ರೂಮ್ ಆರ್ ಪೇರೆಂಟ್ಸ್ ಬೆಡ್ರೂಮ್ ಥರ ಒಂದು ಫಿಕ್ಸ್ಡ್ ಕಾಟ್ ಕೊಟ್ಟಿದ್ದೀವಿ. ಓಕೆ. ಸೊ ಇಲ್ಲೊಂದು ಡ್ರೆಸ್ಸಿಂಗ್ ಪ್ರಾವಿಷನ್ ಮಾಡಿದ್ದೀವಿ. ಇದೆಲ್ಲ ಬಂದ್ಬಿಟ್ಟು ಸ್ಮೂತ್ ಫಿನಿಶ್ ಲ್ಯಾಮಿನೇಟ್ಸೇ ಯೂಸ್ ಮಾಡಿದ್ದೀವಿ ಸರ್ ಕಂಪ್ಲೀಟಾಗಿ. ಓಕೆ. ಮತ್ತು ಈ ಇಂಟರ್ನಲ್ ನಾವು ಏನು ಯೂಸ್ ಮಾಡಿದ್ದೀವಲ್ಲ ಇದೆಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್, ಟೆಕ್ಸ್ಚರ್ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ. ಇವನ್ ಫಾರ್ ಕಿಚನ್ನು, ವಾರ್ಡ್ರೋಬ್ಸು ಎಲ್ಲ ಕಡೆನೂ ಅದು ಯೂಸ್ ಮಾಡಿದ್ದೀವಿ. ಓಕೆ. ಸೊ ಇಲ್ಲಿ ಟೋಟಲ್ ಆಗಿ ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಸರ್ ಇದು ಬಂದ್ಬಿಟ್ಟು 12x10 ಇದೆ ಬೆಡ್ರೂಮು. ಓಕೆ ಸರ್. ಇವಾಗ ಮೇಲೆ ಫ್ಲೋರ್ಗೆ ಹೋಗೋಕ್ಕೆ ಮುಂಚೆ ನನಗೆ ಇನ್ನೊಂದು ಡೌಟ್ ಇತ್ತು, ತುಂಬ ಜನ ಫಾಲ್ ಸೀಲಿಂಗ್ ಬೇಕು ಅಂತ ಕೇಳ್ತಿರ್ತಾರೆ. ಇಲ್ಲಿ ಯಾವ ಥರ ಅಂತ? ಆ್ಯಕ್ಚುಲಿ ಮೇನ್ ನಾವು ವರ್ಕೌಟ್ ಮಾಡಿರೋದೇ ಈ ಬಿಲ್ಡಿಂಗಲ್ಲಿ ವಿತೌಟ್ ಫಾಲ್ ಸೀಲಿಂಗ್. ಅವರು 100% ಫಾಲ್ ಸೀಲಿಂಗ್ ಬೇಡ ಅಂತಲೇ ಹೇಳಿದ್ರು ಫಸ್ಟ್ ಕ್ಲೈಂಟ್. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡೆ ಫ್ರಮ್ ದ ಡೇ 1 ಬಿಫೋರ್ ಸ್ಲ್ಯಾಬ್ ಕಾಂಕ್ರೀಟ್ ಏನೇನು ಲೈಟಿಂಗ್ಸ್ ಬೇಕೋ ನಾವೆಲ್ಲನೂ ಪ್ಲಾನ್ ಮಾಡಿಬಿಟ್ಟಿದ್ವಿ. ಇಲ್ಲಿ ಆ್ಯಕ್ಚುಲಿ ಇಲ್ಲೊಂದು ಸ್ಟ್ರಕ್ಚರಲ್ಲಿ ಒಂದು ಬೀಮ್ ಬರ್ತಿತ್ತು. ಸೊ ಅವ್ರು ಫಾಲ್ ಸೀಲಿಂಗ್ ಇಲ್ಲಿ ಬೇಡ ಅಂತಂದಿದ್ದಕ್ಕೆ ನಾವು ಅದನ್ನು ಡಿಸೈನಲ್ಲಿ ಇನ್ವರ್ಟ್ ಬೀಮ್ ಮಾಡಿಕೊಂಡು ಇದೊಂದು ಫ್ಯೂಚರ್ಗೆ ಒಂದು ಫೀಚರ್ ವಾಲ್ ಥರ ಇರಲಿ ಅಂದ್ಬಿಟ್ಟು ಅದೊಂದು ಡಿಸೈನ್ ಮಾಡಿದ್ದೀವಿ. ಈ ಲೈಟಿಂಗ್ಸ್ ಎಲ್ಲನೂ ಕಂಪ್ಲೀಟು ಡ್ಯೂರಿಂಗ್ ಸ್ಲ್ಯಾಬ್ ಕಾಂಕ್ರೀಟ್ ಟೈಮಲ್ಲೇ ನಾವು ಫೈನಲ್ ಮಾಡಿಬಿಟ್ಟು ಮಾಡಿರೋದು. ಹೌದು ಸರ್. ನೀವು ಈ ಬಿಲ್ಡಿಂಗಲ್ಲಿ ಇವೆಲ್ಲ ನೋಡಿದ್ರು ಫಾಲ್ ಸೀಲಿಂಗ್ ಬರಲ್ಲ ಒಳಗಡೆ. ಆ ಥರ ಕಾನ್ಸೆಪ್ಟಲ್ಲಿ ಯಾವ ಕಲರ್ ಲೈಟ್ ಬೇಕೋ ಅದನ್ನು ಡಿಸ್ಕಸ್ ಮಾಡಿಬಿಟ್ಟು ನಾವು ಮಾಡಿರೋದು. ಓಕೆ ಸರ್. ಸೊ ನೆಕ್ಸ್ಟು ಬೇಕಾದ್ರೆ ಮೇಲ್ಗಡೆ ಕೂಡ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಇಲ್ಲಿ ಯಾವ ಥರ ರೈಲಿಂಗ್ಸ್ ಎಲ್ಲ ಕೊಟ್ಟಿರೋದು ಸರ್? ಇಲ್ಲೆಲ್ಲ ನಮ್ಮದು ಆ್ಯಕ್ಚುಲಿ ಟೀಕ್ ವಿತ್ ಗ್ಲಾಸ್ ರೈಲಿಂಗ್ ಕೊಟ್ಟಿದ್ದೀವಿ. ಇದು ಗ್ಲಾಸ್ ಬಂದ್ಬಿಟ್ಟು ಸೆಂಟ್ ಗೋಬಿನ್ ಗ್ಲಾಸ್ ಟಫ್ ಆ್ಯಂಡ್ ಯೂಸ್ ಮಾಡಿದ್ದೀವಿ. ಓಕೆ. ಮೇನ್ ಪರ್ಪಸ್ ನಾವು ಸೈಡ್ ರೈಲಿಂಗ್ ಮಾಡಿರೋ ಉದ್ದೇಶ ಏನಂದರೆ ನಮ್ಮ ಸ್ಟೇರ್ ಕೇಸ್ ಬಿಟ್ಟು ಸ್ವಲ್ಪ ಜಾಸ್ತಿ ಬರಲಿ ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾವು ಸೈಡ್ ರೈಲಿಂಗ್ ತೊಗೊಂಡಿದ್ದೀವಿ. ಮತ್ತು ಇದೆಲ್ಲ ನೀವು ನೋಡ್ಬೋದು ಟೀಕ್ ಫಿನಿಶಿಂಗ್ ರೈಲಿಂಗೇ ಮಾಡಿದ್ದೀವಿ. ಓಕೆ. ಮೇಲೆ ಹೋಗೋ ಕೂಡ ದಾರಿ 3.5 feet. ಮತ್ತು ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಸ್ಟೇರ್ ಕೇಸ್ಗೆ ಸ್ಟೆಪ್ಸ್ಗೆ ನೀವು ಅಬ್ಸರ್ವ್ ಮಾಡ್ಬೋದು. ನಾವು ಏನು ಮಾಡಿದ್ದೀವಿ, ಮಾಮೂಲಿ ಇದು ಬ್ಲ್ಯಾಕ್ ಗ್ಯಾಲಕ್ಸಿ ಗ್ರಾನೈಟ್ ಜೊತೆ ಓಕೆ ರೈಸರ್ ಬಂದ್ಬಿಟ್ಟು ನಾವೇನು ಲಿವಿಂಗಿಗೆಲ್ಲ ಯೂಸ್ ಮಾಡಿದ್ದೀವಲ್ಲ ಅದನ್ನೇ ನಾವು ಯೂಸ್ ಮಾಡ್ಕೊಂಡಿದ್ವಿ. ಓಕೆ. ಸೊ ಇಲ್ಲಿ ಕೂಡ ಒಂದು ಸ್ಪೇಸ್ ಬಿಟ್ಟಿದ್ದೀರಲ್ಲ? ಇಲ್ಲೊಂದು ಹೌದು ಸರ್, ಒಂದು ಫ್ರೀ ಮೂಮೆಂಟ್ ಇರಲಿ ಅಲ್ಲಿ. ಮತ್ತು ಅವರು ಫ್ಯೂಚರಲ್ಲಿ ಅವ್ರದ್ದು ಇಲ್ಲಿ ಒಂದು ಹೋಮ್ ಥಿಯೇಟ್ರು ಕಾನ್ಸೆಪ್ಟನ್ನು ಮಾಡ್ಕೊಳ್ಬೇಕು ಅಂತ ಇದ್ದಾರೆ. ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಇಷ್ಟು ಸ್ಪೇಸ್ ನಾವು ಕೊಟ್ಟಿದ್ದೀವಿ. ಸ್ಪೇಸ್ ಕೊಟ್ಟಿದ್ದೀವಿ. ಹೌದು. ಓಕೆ. ಇದು ಡೈಮೆನ್ಷನ್ಸ್ ಎಲ್ಲ ಹೆಂಗೆ ಬರುತ್ತೆ ಸರ್? ಇದು ಬಂದ್ಬಿಟ್ಟು ನಮಗೆ 10x15 ಇದೆ. 10x15 ಬರುತ್ತೆ. ಓಕೆ. ಸೊ ಅದು ಕೂಡ ವುಡನ್? ಇದು ಕಂಪ್ಲೀಟು ಈ ಬಿಲ್ಡಿಂಗಲ್ಲಿ ನಾವು ಎಲ್ಲ ವಿಂಡೋಸು ವುಡನ್ ವಿಂಡೋಸೇ ಹಾಕಿರೋದು. ವುಡನ್ ವಿಂಡೋಸ್. ಸೊ ಹೌದು, ಇದಕ್ಕೆಲ್ಲ ನಾವು PU ಫಿನಿಶ್ ನೀವು ಫೀಲ್ ಮಾಡ್ಬೋದು ಹೆಂಗಿದೆ ಅಂತ. ಟರ್ಮೈಟ್ಸು ಅದೆಲ್ಲ ಏನೂ ಬರಲ್ಲ, ಎಲ್ಲ ಟ್ರೀಟೆಡ್ PU ಫಿನಿಶ್ ಮಾಡಿರೋದು. ಮತ್ತು ಇನ್ನೊಂದು ಎಲ್ಲದಕ್ಕೂ ಇದು ಆರ್ಕಿಡ್ ಡ್ರೈವ್ ಅಂತ ಹೇಳ್ತೀವಿ ಸರ್. ಬಿಟ್ವೀನ್ ವಾಲ್ ಆ್ಯಂಡ್ ಫ್ರೇಮ್ಗೆ ಒಂದು ಬೀಡಿಂಗ್ ಮಾಡ್ತೀವಿ. ಇಲ್ಲಿ ಬಂದಾಗ ಅಲ್ಲೊಂದು ವಾಲ್ ಆಫ್ ಫ್ರೇಮ್ಸ್ ಬೇಕು ಅಂತ ಹೇಳಿದ್ರು, ಅಲ್ಲಿ ಬರುತ್ತೆ, ಅಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಸರ್. ಓಕೆ. ಫೋಕಸ್ ಲೈಟ್ಸ್ ಎಲ್ಲ ಡಬಲ್ ಲೈಟ್ ಜಾಗದಲ್ಲಿ. ಮತ್ತು ಅದೊಂದು ಸೆಲ್ಫಿ ಏರಿಯಾ ಥರನೂ ಫ್ಯೂಚರ್ ಪ್ಲಾನ್ ಮಾಡ್ಕೋಬೇಕು ಅಂತಿದ್ದಾರೆ. ಓಕೆ ಓಕೆ. ಅದು ಮಾಡಿದ್ವಿ. ಸೂಪರ್. ಸೊ ನೆಕ್ಸ್ಟ್ ಬಂದರೆ ಆ್ಯಕ್ಚುಲಿ ಇದು ಸ್ಟಡಿ ರೂಮ್ ಪಾರ್ಟ್ ಬರುತ್ತೆ. ಇದು ಅವ್ರದ್ದು ವರ್ಕ್ ಸ್ಟೇಷನ್, ಸ್ಟಡಿ ರೂಮು, ವರ್ಕ್ ಸ್ಟೇಷನು ಆ ಥರ ಏನೋ ಬರುತ್ತೆ. ವರ್ಕ್ ಸ್ಟೇಷನ್ ಅವ್ರದ್ದು. ಇದು ಕಂಪ್ಲೀಟ್ ನಾವು ವುಡ್ಡಲ್ಲಿ ಅವ್ರಿಗೆ L ಶೇಪ್ ಕೌಂಟರ್ ಮಾಡಿದ್ದೀವಿ, ಆಲ್ಮೋಸ್ಟ್ U ಶೇಪು. ಇದು 40 mm ವುಡ್ನ ಸ್ಯಾಂಡ್ವಿಚ್ ಮಾಡಿಬಿಟ್ಟು ಎಡ್ಜ್ ಬ್ಯಾಂಡಿಂಗ್ ಫಿನಿಶಿಂಗ್ ಕೊಟ್ಬಿಟ್ಟು ನಾವು ಮಾಡ್ಕೊಂಡಿದ್ದೀವಿ. ಅವ್ರಿಗೆ
ಇದು ಬಂದ್ಬಿಟ್ಟು ಅವ್ರಿಗೆ ಮಾನಿಟರ್ ಲಿಫ್ಟ್ ಮಾಡೋದಕ್ಕೆ, ಲ್ಯಾಪ್ಟಾಪ್ ಲಿಫ್ಟ್ ಮಾಡೋದಕ್ಕೋಸ್ಕರ ವರ್ಕ್ ಮಾಡಬೇಕಾದ್ರೆ ಓಕೆ ಅವ್ರು ಒಂದೇ ಕಡೆ ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ಇದಕ್ಕೆ ಅದು ಒಂದು ಆಪ್ಷನ್ ಡಿಸ್ಕಸ್ ಮಾಡಿ ಫೈನಲ್ ಮಾಡಿದ್ಕೆ ಅದು ಒಂದು ಸೈಡ್ ಅಲ್ಲಿ ಬೇಕಾದ್ರೆ ಆ ಕಡೆ ಇಲ್ಲಾಂದ್ರೆ ಶಿಫ್ಟ್ ಮಾಡ್ಕೊಂಡು ಈ ಕಡೆ ಮಾಡ್ಬೋದು. ಸೊ ಈ ಕಡೆಗೆ ಲೈಟು ಇದೆ, ವೆಂಟಿಲೇಷನ್ ಈ ಕಡೆಯಿಂದ ಬರುತ್ತೆ, ಟ್ರ್ಯಾಕ್ ಲೈಟ್ಸು ಕೊಟ್ಟಿದ್ದೀವಿ ಜಸ್ಟ್ ಒಂದು ಹೈಲೈಟ್ ಮಾಡೋದಕ್ಕೆ ರೂಮ್ನ. ಮತ್ತು ಇದೆಲ್ಲ ಫ್ಲೋಟಿಂಗ್ ಲೈಟ್ಸು ಕೊಟ್ಟಿದ್ದೀವಿ. ಮತ್ತು ಇದೊಂದು ಟಾಲ್ ಯೂನಿಟ್ ಬಂದ್ಬಿಟ್ಟು ಮ್ಯಾಟ್ ಫಿನಿಶ್ದು ಸ್ಮೂ. ಮತ್ತು ಅವ್ರು ಇಲ್ಲಿಂದ ಯಾರಾದರೂ ಬಂದರೂ ನೋಡಬೇಕು ಅಂತ ಅನ್ಸಿದ್ರೆ ಇಲ್ಲಿ ಅಂದ್ಬಿಟ್ಟು ಒಂದು ವ್ಯೂ ಪಾಯಿಂಟ್ ಓಕೆ. ಸೊ ಮಾಸ್ಟರ್ ಬೆಡ್ರೂಮು ನೋಡ್ತಿರ್ಬೋದು. ಸೊ ಎಷ್ಟು ದೊಡ್ಡದಾಗಿ ಕಾಣ್ತಿದೆ ಅಂತ. ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಅಂದರೆ ತುಂಬ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್, ಹೆಸರಲ್ಲೇ ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ನಾವು ಕಂಪ್ಲೀಟ್ ಸೈಜ್ ಆಫ್ ದ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು 15 by 14 feet ಇದೆ ಸರ್. ಓಕೆ ಓಕೆ. ಇದೆಲ್ಲ ಬಂದ್ಬಿಟ್ಟು ನಾವು ಕಾಟ್ ಬಂದ್ಬಿಟ್ಟು ಎಲ್ಲ ಫ್ಲೋಟಿಂಗ್ ಕಾಟ್ಸೇ ಮಾಡಿದ್ದೀವಿ ಕಂಪ್ಲೀಟ್ ಆಗಿ. ಸೊ ಅವ್ರಿಗೇನು ಸ್ಟೋರೇಜ್ ಬೇಡ ಅಂತಾನೆ ಹೇಳಿದ್ರು. ನಾವು ಕೇಳಿದ್ವಿ ಸ್ಟೋರೇಜ್ ಬೇಕಾ ಏನಾದ್ರು ಬೇಕಂದ್ರೆ, ಇಲ್ಲ ನಮ್ಗೆ ವುಡ್ ಕಾಟ್ ಕೆಳಗಡೆ ಸ್ಟೋರೇಜ್ ಬೇಡ ಅಂತ ಇದಕ್ಕೆ ಇದು ಮಾಡಿದ್ವಿ. ಮತ್ತೆ ಇಲ್ಲೂ ನೋಡಿದ್ರೆ ನೀವು ಇಲ್ಲೂ ಫಾಲ್ ಸೀಲಿಂಗು ನಾವೆಲ್ಲೂ ಯೂಸ್ ಮಾಡಿಲ್ಲ. ಹೌದು. ಈ ಸ್ಪಾಟ್ ಲೈಟ್ಸ್ ಎಲ್ಲ ನಾವು ಡೇ 1 ಬಿಫೋರ್ ಸ್ಲ್ಯಾಬ್ ಕಾಂಕ್ರೀಟೇ ಡಿಸ್ಕಸ್ ಮಾಡ್ಬಿಟ್ಟು ಅಷ್ಟೊಂದಾಗಲೇ ಇಂಟೀರಿಯರ್ ವ್ಯೂಸ್ ಕೊಟ್ಬಿಟ್ಟಿದ್ವಿ ನಾವು. ಸೊ ಅದ್ರ ಪ್ರಕಾರನೇ ನಾವು ಈ ಲೈಟು ಅವಾಗಲೇ ಈ ಥರ ಒಂದು ಹ್ಯಾಂಗಿಂಗ್ ಲೈಟ್ಸ್ ಕೊಡ್ಬೋದು ಅಂತ ಪ್ಲಾನ್ ಮಾಡಿಕೊಂಡು ಫಸ್ಟು 3D ಡಿಸೈನ್ ಮಾಡ್ತೀರಾ ನೀವು? ಫಸ್ಟ್ ಫ್ಲೋರ್ ಪ್ಲಾನ್ ಮಾಡ್ತೀವಿ. ಫ್ಲೋರ್ ಪ್ಲಾನಿಂಗ್ ಮಾಡ್ತೀವಿ. ಫ್ಲೋರ್ ಪ್ಲಾನ್ ಆದಮೇಲೆ ಸ್ಟ್ರಕ್ಚರಲ್ ಇಂಜಿನಿಯರ್ ರಿಪೋರ್ಟ್ ಬಂದಾದ್ಮೇಲೆ ವಿಲ್ ವರ್ಕ್ ಆನ್ 3D ಎಲಿವೇಷನ್ ಇಂಟೀರಿಯರ್ ವ್ಯೂಸ್. ಓಕೆ. ಇಲ್ಲಿ ನೋಡ್ಬೋದು ವಾರ್ಡ್ರೋಬ್ಸ್. ಹಾಂ ಸರ್, ಇಲ್ಲಿ ಬಂದಾಗ ನಾವು ಇಲ್ಲೊಂದು ಪ್ರೊಫೈಲ್ ಡೋರ್ ಕ್ರಿಯೇಟ್ ಮಾಡಿ ಒಂದು ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಮತ್ತು ಇದೆಲ್ಲ ಫ್ಲೂಟೆಡ್ ಪ್ಯಾನಲ್ಸ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ನಾವು ಸ್ವಲ್ಪ ಕಾರ್ವಿಂಗ್ ಫಿನಿಶ್ ಇರೋ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ವಿ. ಇಲ್ಲೊಂದು ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ವಿ. ಓಕೆ. ಕಂಪ್ಲೀಟ್ ಇದು ಬಂದ್ಬಿಟ್ಟು ನಮಗೆ ಸೈಜ್ 6 feet by 8 feet ಇದೆ. ಸೊ ಇಲ್ಲಿ ನಾವು ನೋಡಿದಾಗ ಇದನ್ನು ಅಷ್ಟೇ ಲ್ಯಾಮಿನೇಟ್ಸ್ ಎಲ್ಲ ಸ್ಮೂತ್ ಫಿನಿಶು ನಾವು ಇದು ಮಾಡಿರೋದು, ಮ್ಯಾಟ್ ಫಿನಿಶು ಸ್ಮೂತ್ ಫೀಲ್ ಆಗುತ್ತೆ. ಇದನ್ನ ಬಾರ್ಡ್ರು ವುಡನ್ ಕಲರ್ ಇರಲಿ ಅಂದ್ಬಿಟ್ಟು ವುಡನ್ ಕಲರ್ ಕೊಟ್ಟಿದ್ದೀವಿ. ಮತ್ತೆ ಇದು ಹೈಲೈಟ್ ಮಾಡೋದಕ್ಕೋಸ್ಕರ 2 ಡ್ರಾ ನಾವು ವುಡನ್ ಲ್ಯಾಮಿನೇಟ್ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ಹ್ಯಾಂಡಲ್ಲೆಸ್. ಹೌದು. ಓಕೆ. ಮತ್ತೆ ಇದೆಲ್ಲ ಹ್ಯಾಂಡಲ್ಸ್ ಎಲ್ಲ ಮ್ಯಾಟ್ ಫಿನಿಶು ಹ್ಯಾಂಡಲ್ಸ್. ಇದನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಬ್ಲ್ಯಾಕ್ ಕಲರ್ ನಾವು ಯೂಸ್ ಮಾಡಿದ್ವಿ. ಮತ್ತೆ ಇಲ್ಲಿ ಒಂದು ನಾವು ಎಕ್ಸ್ಟ್ರಾ ಸ್ಪೇಸ್ ಯುಟಿಲೈಸ್ ಆಗಲಿ ಅನ್ನೋದಕ್ಕೆ ಒಂದು ಕಾರ್ನರ್ಗೂ ಹೌದು. ಇದಕ್ಕೆಲ್ಲ ಇಂಜಸ್ 180 ಡಿಗ್ರಿ ಇಂಜಸ್ ಹಾಕ್ಬಿಟ್ಟು ಮಾಡಿರೋದು. ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಇಂಜಸ್. ಸೊ ದಟ್ ಈ ಎಕ್ಸ್ಟ್ರಾ ಸ್ಪೇಸ್ ಕ್ರಿಯೇಟ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಡಿಸೈನ್. ಮತ್ತೆ ಇಲ್ಲೊಂದು ಸ್ಪೆಷಾಲಿಟಿ ಏನಂದ್ರೆ ನಾವು ಫ್ರೇಮ್ ಮಾಡಿಲ್ಲ, ಅವರು ಒಂದು ಗ್ರಾನೈಟ್ ಫ್ರೇಮೇ ಇರಲಿ ಅಂತ ಹೇಳಿ ಗ್ರಾನೈಟ್ ಫ್ರೇಮ್ ಮಾಡಿದ್ದೀವಿ. ಮತ್ತೆ ಇದು ಡೋರ್ಸ್ ಎಲ್ಲ WPC ಡೋರ್ಸೇ ಯೂಸ್ ಮಾಡಿದ್ವಿ. ಮತ್ತೆ ಹೌದು, ಇದೆಲ್ಲ ಲಾಕ್ಸ್ ಬಂದ್ಬಿಟ್ಟು ಮಾರ್ಟಿಸ್ ಲಾಕ್ ಯೂಸ್ ಮಾಡಿದ್ದೀವಿ. ಮತ್ತೆ ಫಿಟ್ಟಿಂಗ್ಸ್ ಎಲ್ಲ ನಮ್ಮದು ಇದು ಈ ಕಂಪ್ಲೀಟ್ ಫಿಟ್ಟಿಂಗ್ಸ್ ಗ್ರೋಹೇಜ್ ಇರುತ್ತೆ. ಇದೊಂದು ವಾಶ್ ಬೇಸಿನ್ ನಾವು ಸರಿಯಾಗಿ ಯೂಸ್ ಮಾಡಿದ್ವಿ ಸರ್. ಸೊ ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟ್. ಹೌದು, ಇದು ಕಂಪ್ಲೀಟ್ ಟಾಯ್ಲೆಟ್ ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟ್. ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ಟಾಯ್ಲೆಟ್ಸ್ನು 3 times ವಾಟರ್ ಪ್ರೂಫಿಂಗ್ ಮಾಡಿಬಿಟ್ಟು 48 hours ಅಬ್ಸರ್ವೇಷನ್ ಮಾಡಿ ಲೀಕೇಜ್ ಆದ್ರೂ ಇದ್ರೆ ಅದನ್ನು ಟೆಸ್ಟ್ ಮಾಡಿ ಆಮೇಲೆ ಎಲ್ಲ ಕ್ಲಿಯರೆನ್ಸ್ ಆದಮೇಲೆ ಕ್ಲೈಂಟ್ ಕಡೆಯಿಂದ ಓಕೆ ಆದಮೇಲೆ ನಾವು ನೆಕ್ಸ್ಟ್ ಆಕ್ಟಿವಿಟೀಸ್ಗೆ ಸ್ಟಾರ್ಟ್ ಮಾಡ್ತೀರಾ. ಹೌದು. ಇಲ್ಲಿ ಬಂದ್ಬಿಟ್ಟು ಗ್ಲಾಸ್ ಪ್ಯಾನಲ್ಸು ವೆಟ್ ಟು ಡ್ರೈ ಅಂತ ಹೇಳ್ಬಿಟ್ಟು ನಾವು ಗ್ಲಾಸ್ ಪಾರ್ಟಿಷನ್ಗಳು ಕೊಟ್ಟಿದ್ದೀವಿ. ಇಲ್ಲೊಂದು ನಿಶ್ ಕ್ರಿಯೇಟ್ ಮಾಡಿದ್ವಿ. ಅವ್ರು ಏನಾದರೂ ಶ್ಯಾಂಪು ಅದು ಇಟ್ಕೋಬೇಕು ಅಂದರೆ ಅದನ್ನು ಸಪ್ರೇಟ್ ಮಾಡ್ಕೊಂಡು ಕೊಟ್ಟಿದ್ವಿ. ಇಲ್ಲಿಂದ ಅಲ್ಲಿಗೆ ಒಂದು ಟೈಲ್ ಡ್ರಾಪನ್ನು ನಾವು ಪ್ರೊವಿಷನ್. ಓಕೆ, ಆ ಥರ ಒಂದು ಪ್ಲಾನ್ ಮಾಡಿ. ಈ ಲೆಡ್ಜ್ ವಾಲ್ ಬಿಡ್ತು ಪರ್ಪಸ್ಫುಲ್ಲಿ ನಾವು ಬಿಡ್ತು ಜಾಸ್ತಿ ಮಾಡಿದ್ವಿ. ಏನಕ್ಕೆ ಅವ್ರಿಗೆ ಇಲ್ಲಿ ಸ್ಟೋರೇಜ್ ಬೇಕು, ಹಾಗಾಗಿ ನಾವು ಲೆಡ್ಜ್ ವಾಲ್ ಬಿಡ್ತು ಜಾಸ್ತಿ ಮಾಡಿದ್ವಿ. ಮಿರರ್ ಎಲ್ಲ ಅಗೇನ್ ಅಲ್ಲೂ ಪ್ರೊಫೈಲ್ ಲೈಟಿಂಗ್ಸ್ ಎಲ್ಲ ಕಡೆನೂ ಕೊಟ್ಟಿದ್ದೀವಿ. ಮತ್ತೆ ಈ ಟಾಯ್ಲೆಟ್ ನಾವು ಆವಾಗಲೇ ಹೇಳ್ದಂಗೆ 3 floors-ಗೆ 3 ಟಾಯ್ಲೆಟ್ಸ್ ಮಾಡಿದ್ದೀವಿ. ಒಂದು ಕೆಳಗಡೆ ಮೊರಾಕೋ ಥೀಮಲ್ಲಿ ಮಾಡಿರೋದು. ಇಲ್ಲಿ ಕಂಪ್ಲೀಟಾಗಿ ನಾವು ಸಬ್ವೆ ಟೈಲ್ಸೇ ಯೂಸ್ ಮಾಡಿರೋದು. ಸಬ್ವೆ ಟೈಲ್ಸ್ ನಿಮ್ಗೆ ನೋಡೋದಕ್ಕೆ ಇದು ಜಾಯಿಂಟ್ಸ್ ಥರ ಇರುತ್ತೆ. ನೀವು ಟಚ್ ಮಾಡಿ ಫೀಲ್ ಮಾಡಿ, ಇಲ್ಲೇನು ಟಚ್ ಕೊಡೋದು ಆ ಥರ ಎಲ್ಲ ಏನೂ ಆಗಲ್ಲ. ಈಸಿಲಿ ವಾಷೇಬಲ್, ನಿಮಗೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಮತ್ತು ಇಲ್ಲಿ ಶವರ್ ಯೂನಿಟ್ ಬಂದಾಗ ಇಲ್ಲೆಲ್ಲ ನಾವು ಲಾಂಗ್ ಬಾಡಿ ಶವರ್ ಯೂನಿಟೇ ಯೂಸ್ ಮಾಡಿದ್ದೀವಿ. ಮತ್ತು ಇದು ಹ್ಯಾಂಡ್ ಶವರ್ ಕೊಟ್ಟಿದ್ದೀವಿ ಇದರಲ್ಲಿ. ಮತ್ತು ಡೈವರ್ಟ್ರು ಯೂಸ್ ಮಾಡ್ತೀವಿ. ಎಲ್ಲ ಫೆಸಿಲಿಟೀಸ್ ಮತ್ತು ಈ ಟೈಲ್ಸ್ ಬಂದ್ಬಿಟ್ಟು 2x4 ಸತ್ವಾರಿಯಾ ಟೈಲ್ಸ್ ಅಂತ. ಸೊ ನಮಗೆ ಎಲಿವೇಶನಲ್ಲೂ ನಾವು ಇದೇ ಟೈಲ್ಸೇ ಕೊಟ್ಟಿದ್ವಿ. ಸೊ ಸೆಲೆಕ್ಷನ್ಗೂ ಎಕ್ಸಾಕ್ಟ್ ಟೈಲ್ಸೇ ನಾವು ನೋಡ್ಬಿಟ್ಟು ತರಿಸ್ಕೊಂಡು ಮಾಡಿದ್ವಿ. ಮತ್ತು ನೀವು ಇಲ್ಲಿ ನೋಡ್ಬೋದು ಬಾಲ್ಕನಿ ಹೈಟ್ ಬಂದ್ಬಿಟ್ಟು ನಾವು ಸ್ವಲ್ಪ ಜಾಸ್ತಿನೇ ಇದ್ದೀವಿ. ಮಕ್ಕಳು ಬಂದು ಹತ್ತೋದು ಎಲ್ಲ ಆಗಬಾರ್ದು, ಬೀಳೋದು ಆಗಬಾರ್ದು ಅಂದ್ಬಿಟ್ಟು 4 feet ಹೈಟ್ಗೆ ನಾವು ಬಾಲ್ಕನಿ ರೈಲಿಂಗ್ ಕೊಟ್ಟಿದ್ವಿ. ಕಂಪ್ಲೀಟ್ ಗ್ರೇಡಿಂಗ್ ಪಾಯಿಂಟ್ ಕೊಟ್ಬಿಟ್ಟು ನೀರು ಹೋಗೋದಕ್ಕೆ ಪ್ರಾವಿಷನ್ ಮಾಡಿದ್ದೀವಿ. ಮತ್ತು ಸೀಲಿಂಗ್ ಎಲ್ಲ ನಾವು ಎಲಿವೇಶನ್ ಮ್ಯಾಚ್ ಆಗೋದಕ್ಕೆ ಸೀಲಿಂಗ್ ವೈಟ್ ಮಾಡಿಲ್ಲ, ಇಲ್ಲಿ ಕಲರ್ ಮ್ಯಾಚ್ ಮಾಡ್ತೀವಿ ಗ್ರೇಷ್.
ಸೊ ಟೋಟಲ್ ಆಗಿ ಈ ಫ್ಲೋರಲ್ಲಿ ಈ ಥರ ಒಂದು ಪ್ಲಾನಿಂಗ್ ಆಗಿದೆ. ಹೌದು. ಓಕೆ. ಥರ್ಡ್ ಫ್ಲೋರ್ ಟೆರೆಸ್ ಫ್ಲೋರ್ ಬಂದಾಗ ಇಲ್ಲೊಂದು ವಾಷಿಂಗ್ ಮಿಷಿನ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಒಂದು 2 ಇಂಚ್ ಹೈಟ್ ಮಾಡಿಬಿಟ್ಟು ಫ್ಲೋರು ಅಲ್ಲಿ ವಾಷಿಂಗ್ ಮಿಷಿನ್ ಡ್ರೈನ್ ಔಟ್ ಪೈಪನ್ನು ಕೊಟ್ಟಿದ್ದೀವಿ ಸರ್ ಪ್ರಾವಿಷನ್. ಸೊ ಅದ್ರದ್ದು ಕನೆಕ್ಷನ್ ಪಾಯಿಂಟ್ಸ್ ಎಲ್ಲ ಅಲ್ಲಿ ಕೊಟ್ಟಿದ್ದೀವಿ. ಅಲ್ಲಿ ಬಂದರೆ ಇಲ್ಲಿ ಈ ರೂಮ್ ಬಂದ್ಬಿಟ್ಟು ಕಿಡ್ಸ್ ರೂಮ್ಗೆ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿರೋದು ಸರ್. ಓಕೆ, ಕಿಡ್ಸ್ ರೂಮ್. ಹಾಂ. ಸೊ ಎಂಟ್ರೆನ್ಸಲ್ಲಿ ಒಂದು ಸ್ಟಡಿ ಟೇಬಲನ್ನು ಕೊಟ್ಟಿದ್ದೀವಿ. ಇಲ್ಲಿ ಫೋಲ್ಡಬಲ್ ಸ್ಟಡಿ ಟೇಬಲ್. ಇದು ಅಂದರೆ ಸ್ಪೇಸ್ ಸೇವಿಂಗ್, ಸ್ಪೇಸ್ ಸೇವಿಂಗು, ಮತ್ತು ಅಲ್ಲಿಂದ ಯಾವಾಗಾದರೂ ಡೋರ್ ಓಪನ್ ಅಂದರೆ ಈಸಿಯಾಗಿ ಓಡಾಡೋದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಮಾಡಿದ್ವಿ. ಮತ್ತು ಇದು ಈ ಡಿಸೈನ್ ಬಂದ್ಬಿಟ್ಟು ಹೌದು ಕಿಡ್ಸ್ಗೆ ಅಂತಲೇ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡೋದು. ಇದೆಲ್ಲ ಹ್ಯಾಂಡಲ್ ಬಂದ್ಬಿಟ್ಟು ವುಡನ್ ಹ್ಯಾಂಡಲ್ಸು ಯೂಸ್ ಮಾಡಿದ್ದೀವಿ. ಓಕೆ. ಇದೆಲ್ಲ ಬ್ಲೂ ಶೇಡ್ಸ್, ಪ್ಯಾಸ್ಟಲ್ ಶೇಡ್ಸ್ ಆಫ್ ಬ್ಲೂ ಅಂತ ಲ್ಯಾಮಿನೇಟ್ ಶೀಟು. ಸೊ ಸ್ಮೂತ್ ಫಿನಿಶು ಮತ್ತು ಮ್ಯಾಟ್ ಫಿನಿಶ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಮತ್ತು ಹ್ಯಾಂಡಲ್ ಇದೆಲ್ಲ ನಾವುಗಳೆಲ್ಲ ವುಡನ್ದೇ ಯೂಸ್ ಮಾಡಿದ್ದೀವಿ. ಇದೊಂದು ವಾಲ್ ಹೈಲೈಟಿಂಗ್ ಕಲರ್ ಬೇಕು ಅಂದಿದ್ದಕ್ಕೆ ಇದಕ್ಕೆ ಮ್ಯಾಚ್ ಆಗೋ ಥರ ಒಂದು ಕಾನ್ಸೆಪ್ಟ್ ತೊಗೊಂಡು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ವಿಂಡೋಸ್ ಎಲ್ಲ ವಿಂಡೋಸ್ ಎಲ್ಲ ಕಂಪ್ಲೀಟಾಗಿ ಇದೆಲ್ಲ 6x4 ಫೀಟು ಆ ಥರನೇ ಇರೋದು ಸರ್. ಹೈಟ್ 4 ಫೀಟು, ವಿಡ್ತ್ 6 ಫೀಟು. ಓಕೆ. ಸೊ ಈ ಡೈಮೆನ್ಷನ್ ಎಷ್ಟು ಅಂದರೆ ಸರ್ ರೂಮ್ದು? ಸರ್ ಇದು ಬಂದ್ಬಿಟ್ಟು ನಮಗೆ 10x14 ಇದೆ ಸರ್. 10x14. ಹೌದು. ಓಕೆ. ಇಲ್ಲಿ ವುಡನ್ ಫಿನಿಶ್ ಟೈಲ್ಸ್ ಯೂಸ್ ಮಾಡಿರೋಲ್ಲ? ಹಾಂ. ಈ ಟಾಯ್ಲೆಟ್ ಬಂದಾಗ ನಾವು ಟೆರಾಜೋ ಥೀಮ್ ಅಂತ ಹೇಳಿದ್ನಲ್ಲ, ಒಂದೊಂದು ಟಾಯ್ಲೆಟು ಒಂದೊಂದು ಥರ ಡಿಸೈನ್ ಮಾಡಿದ್ವಿ. ಇಲ್ಲಿ ಟೆರಾಜೋ ಟೀಮಲ್ಲಿ ಯೂಸ್ ಮಾಡಿದ್ವಿ. ಇದೆಲ್ಲ ನಾವು ಮ್ಯಾಟ್ ಫಿನಿಶ್ 2x4 ಟೈಲ್ಸೇ ಯೂಸ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಟೆರಾಜೋ ಟೈಲ್ಸ್ ಇಲ್ಲಿ ಯೂಸ್ ಮಾಡಿದ್ವಿ. ಇನ್ನು ಮಿಕ್ಕಿದ ಕಡೆ ಎಲ್ಲ 10 ಫೀಟ್ ಹೈಟ್ಗೆ 2x4 ಮ್ಯಾಟ್ ಫಿನಿಶ್ ಟೈಲ್ಸ್ ಯೂಸ್ ಮಾಡಿದ್ವಿ ಕಂಪ್ಲೀಟ್. ಇನ್ನೊಂದು ಏನಂದರೆ ಇದು ಮೋಸ್ಟ್ ಆಫ್ ದ ಕೇಸಸಲ್ಲಿ ಇದನ್ನ ಬೆಡ್ರೂಮ್ಸು, ಬಾಲ್ಕನಿ ಆ ಥರ ಯೂಸ್ ಮಾಡ್ತಾರೆ. ಬಟ್ ನಾವಿಲ್ಲಿ ಟಾಯ್ಲೆಟ್ಗೆ ಯೂಸ್ ಮಾಡಿಬಿಟ್ಟು ಟಾಯ್ಲೆಟ್ ಎಲ್ಲ ಫ್ಲೋರಿಂಗು ಸ್ಪೇಸರ್ ಜಾಯಿಂಟ್ ವಿತ್ ಎಪಾಕ್ಸಿ ಗ್ರೌಟಿಂಗ್, ಅದು ಟಾಯ್ಲೆಟ್ ಮ್ಯಾಂಡೇಟರಿ ಮಾಡಿದ್ದೀವಿ ಸರ್. ಅಲ್ಲೊಂದು ನಮ್ಮದು ಸ್ಕಲ್ಪ್ಚರ್ ಪಾರ್ಕ್ ಇದೆ. ಆ ಪಾರ್ಕ್ ವ್ಯೂ ಬರುತ್ತೆ ಈ ಕಡೆ ಒಂದು. ಎಷ್ಟು ಒಂಥರ ಪೀಸ್ಫುಲ್ ಆಗಿದೆ ಮೇಲ್ಗಡೆ. ಹೌದು ಸರ್. ವಾಟರ್ ಪ್ರೂಫಿಂಗ್ ಬ್ರಷ್ ಬಾಂಡ್ ಮಾಡಿಬಿಟ್ಟು ಜಂಕ್ಷನ್ ಎಲ್ಲ ಇದು ಮಾಡಿ. ಇದು ಸ್ಕೈಲೈಟ್ ಬರುತ್ತೆ, ಟಫ್ ಆ್ಯಂಡ್ ಗ್ಲಾಸ್ ಎಲ್ಲ ಇದೆ? ಹೌದು ಸರ್, ಹೌದು. ಓಕೆ. ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದರಲ್ಲೆಲ್ಲ ನಾವು ಏನು ಮಾಡಿದ್ದೀವಿ, ಯೂಶಲಿ ಪ್ಲಾಸ್ಟಿಂಗನ್ನು ಫುಲ್ಲು ವಾಲು ಇದ್ರ ತನಕ ತೊಗೊಬಿಟ್ಟಿರ್ತಾರೆ. ಓಕೆ. ನಾವು ಪ್ಲಾಸ್ಟಿಂಗ್ ಮಾಡ್ಬೇಕಾದ್ರೆ ಫ್ಲೋರ್ ಲೆವೆಲಿಂದ ಒಂದು 6 ಇಂಚು ಸ್ಕರ್ಟಿಂಗ್ ಕಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಹಾಂಚಿಂಗ್ ಮಾಡಿಬಿಟ್ಟು ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಕೆಮಿಕಲ್ ಎಲ್ಲ ಯೂಸ್ ಮಾಡಿಬಿಟ್ಟು 12 mm ಚಿಪ್ಸ್ ಜಲ್ಲಿ ಯೂಸ್ ಮಾಡಿಕೊಂಡು ನಾವು ಫ್ಲೋರಿಂಗ್ ಮಾಡಿರೋದು. ಓಕೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ಬೇಕಾದ್ರೆ ಮತ್ತೆ ನೀವು ಇದು ಪ್ಯಾರಾಪೆಟ್ ವಾಲ್ ಹೈಟ್ ನೋಡಿದ್ರೆ ಸೇಫ್ಟಿ ಪರ್ಪಸ್ ನಾವು ಎಲ್ಲರೂ ಮಾಡೋದು 3 ಫೀಟ್ ಹೈಟೇ. ಸೊ ನಾವು 3.5 ಫೀಟ್ ಹೈಟ್ ಕೊಟ್ಟಿದ್ವಿ. ಎವ್ರಿ 10 ಫೀಟ್ ಒಂದೊಂದು ಬಟರ್ ಜಾಯಿಂಟ್ ಅಂತೀವಿ ಸರ್. ಬಟರ್ ಜಾಯಿಂಟ್ ಕೊಟ್ಟಿದ್ವಿ. ಬಟರ್ ಜಾಯಿಂಟ್ ಕೊಟ್ಟಿದ್ದೀವಿ. ಓಕೆ. ಸೊ ಮೇಲ್ಗಡೆ ಫುಲ್ ಸೋಲಾರೇ ಇದೆಯಲ್ಲ ಸರ್? ಫುಲ್ ಕಂಪ್ಲೀಟ್ ಮನೆ ಸೋಲಾರಲ್ಲೇ ವರ್ಕ್ ಆಗುತ್ತೆ? ಹೌದು ಸರ್, ಕಂಪ್ಲೀಟ್ ಮನೆ ಸೋಲಾರಲ್ಲೇ ವರ್ಕ್ ಆಗೋದು. ನಮ್ಮ ಸೋಲಾರ್ ಸಪ್ಲೈಯರ್ ವೆಂಡರ್ ಬಂದ್ಬಿಟ್ಟು ನಮ್ಮ ಗ್ರೀನ್ ಡಾಟ್ಸ್ ಅಂತ ಸಪ್ಲೈಯರ್. ಓಕೆ. ಸೊ ಅದನ್ನೇ ಯೂಸ್ ಮಾಡಿದ್ವಿ ಸರ್. ಸೂಪರ್. ಅಂದರೆ 0 ಕರೆಂಟ್ ಪೇ ಮಾಡಿದ್ದಾರೆ, ಫುಲ್ ಸೋಲಾರ್ 100%. ಹೌದು. ಓಕೆ. ಸೊ ಇದು ಕೂಡ ಒಂದು ಇದರಲ್ಲಿ ಇಲ್ಲೊಂದು ಹೊಟ್ಟೆ ಒಗೆಯೋದಕ್ಕೆ ಏನಾದರೂ ಪ್ರಾವಿಷನ್ ಇರಲಿ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಬೇಕು ಇದು ಮಾಡಿದ್ದೀರಾ? ಹೌದು ಸರ್. ಪ್ರಾಜೆಕ್ಟ್ ಕೂಡ ಒಂದು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಯಾವ ಥರ ಒಂದು ಮಾಡಿದ್ದೀರಾ, ಪಿನ್ ಟು ಪಿನ್ ಎಲ್ಲ ಫೆಸಿಲಿಟೀಸು ಆಲ್ಮೋಸ್ಟ್ ಇರಂಗೆ ಕೂಡ ಮಾಡಿದ್ದೀರಾ. ಸೊ ಯಾವುದು ಸ್ಪೇಸ್ ವೇಸ್ಟ್ ಆಗಿಲ್ಲ, ಸೂಪರಾಗಿ ಮಾಡಿದ್ದೀರಾ ಕೂಡ ಪ್ರಾಜೆಕ್ಟು. ಸರ್ ತುಂಬ ಜನ ಈ ಪ್ರಾಜೆಕ್ಟ್ ನೋಡ್ಬಿಟ್ಟು ನಮ್ಮದು ಒಂದು ಸೈಟ್ ಇರುತ್ತೆ, ಮನೆ ಕನ್ಸ್ಟ್ರಕ್ಟ್ ಮಾಡಬೇಕು, ಅಥವಾ ನಮ್ಮದು ಒಂದು ಹಳೆ ಮನೆ ಇದೆ ಡೆಮಾಲಿಷ್ ಮಾಡ್ಬಿಟ್ಟು ರೀಕನ್ಸ್ಟ್ರಕ್ಟ್ ಮಾಡಬೇಕು, ಆ ಥರ ಪ್ಲ್ಯಾನ್ ಮಾಡ್ತಿರ್ತಾರೆ. ಸೊ ನೀವು ಈ ಥರ ಹೊಸ ಸೈಟ್ ಇದ್ದರೆ ಮಾತ್ರ ಮಾಡ್ತೀರಾ, ಅಥವಾ ಲೈಕ್ ರೀಕನ್ಸ್ಟ್ರಕ್ಷನ್ ರಿನೋವೇಷನ್ಸ್ ಎಲ್ಲ ಮಾಡ್ತೀರಾ? ಆಲ್ ಟೈಪ್ ಆಫ್ ಕನ್ಸ್ಟ್ರಕ್ಷನ್ ಸರ್ವಿಸ್ ಕೊಡ್ತೀವಿ ನಾವು. ಕಮರ್ಷಿಯಲು, ರೆಸಿಡೆನ್ಷಿಯಲು, ವೇರ್ ಹೌಸಸ್ಸು ಎಲ್ಲ ಥರ ಸರ್ವಿಸಸ್ಸು ಇದೆ ಸರ್. ಸೂಪರ್. ಅದೇ ಎಲ್ಲ ಆಲ್ ಓವರ್ ಎಲ್ಲ ಮಾಡ್ತೀರಾ? ನಮ್ಮಲ್ಲಿ ಪ್ಯಾಕೇಜಸ್ಸು ಇದೆ. ಬಟ್ ನಾನು ಯಾವಾಗೂ ಪ್ರತಿ ಕ್ಲೈಂಟಿಗೆ ಏನು ಹೇಳ್ತೀವಿ ಅಂದರೆ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅಂತ ಫಸ್ಟ್ ಕೇಳ್ಕೊತೀವಿ ಸರ್. ಅವ್ರ ರಿಕ್ವೈರ್ಮೆಂಟ್ ಏನಿದೆ ತೊಗೊಂಡು ಅದ್ರ ಪ್ರಕಾರ ನಾವು ಕೊಟೇಶನ್ ರೆಡಿ ಮಾಡಿದ್ರೆ ಆ ಎಕ್ಸ್ಟ್ರಾ ಅಡಿಷ್ನಲ್ ಕಾಸ್ಟ್ ಅಂತ ಏನು ಬೇರೆ ಕಡೆ ಆಗುತ್ತಲ್ಲ ಅದು ನಮ್ಮಲ್ಲಿ ಆಗಲ್ಲ ಸರ್. ಮೊದಲೇ ಅವರು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ, ಡ್ರಾಯಿಂಗಿಂದ ಹಿಡಿದು ಏನೇನು ಮೆಟೀರಿಯಲ್ ಬೇಕು ಅದೆಲ್ಲನೂ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವ್ರದ್ದು ಕಾಸ್ಟ್ ಏನಿದೆ ತೊಗೊಂಡು ಅವ್ರ ಬಜೆಟ್ ತಕ್ಕಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿ ಆ ಥರ ಪ್ಲ್ಯಾನ್ ಮಾಡಿರ್ತೀವಿ. ಹೌದು. ಸೂಪರ್. ಓಕೆ. ಸೊ ನೆಕ್ಸ್ಟು ಯೂಶಲಿ ಏನಂದರೆ ಲೈಕ್ ತುಂಬ ಜನ ಒಂದು ಪ್ರೋಸೆಸ್ ಕೇಳ್ತಾರೆ, ನಿಮ್ದು ಯಾವ ಥರ ಪ್ರೋಸೆಸ್ ಇರುತ್ತೆ? ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ನಿಮ್ಮನ್ನ ಎಲ್ಲಿ ಮೀಟ್ ಆಗಬೇಕು, ಎಲ್ಲಿ ಬರಬೇಕು, ಯಾವ ಥರ? ನಮ್ಮದು ಆಫೀಸ್ ಕುಮಾರಸ್ವಾಮಿ ಲೇಔಟಲ್ಲಿದೆ ಸರ್. ಕುಮಾರಸ್ವಾಮಿ ಲೇಔಟಲ್ಲಿದೆ. ಓಕೆ. ಅಪಾಯಿಂಟ್ಮೆಂಟ್ಸ್ ಏನಾದ್ರು ತೊಗೊಬೇಕಾ, ಮುಂಚೆನೇ ಕಾಲ್ ಮಾಡೋದು ಅಥವಾ? ಇಲ್ಲ, ಎನಿ ಟೈಮ್ ವಾಕಿಂಗ್ ಬರ್ಬೋದು, ಕಾಲ್ ಮಾಡ್ಕೊಂಡು ಬರ್ಬೋದು. ಓಪನ್. ಸೊ ಎಲ್ಲ ಡೇ ಓಪನ್ ಇರುತ್ತೆ? ಹೌದು ಸರ್, ಎನಿ ಟೈಮ್. ಟೈಮಿಂಗ್ಸ್ ಏನೇನಿರುತ್ತೆ ಸರ್? ಸರ್ ನಮಗೆ ಪರ್ಸ್ನಲಿ ಎನಿ ಟೈಮ್ ಕಾಲ್ ಮಾಡ್ಬೋದು, ಎಲ್ಲ ಟೈಮ್. ಹೌದು ಸರ್. ಮತ್ತು ನಿಮ್ಮ ಸರ್ವಿಸಸ್ ಬರೀ ಬೆಂಗಳೂರು ಮಾತ್ರನಾ ಅಥವಾ ಆಲ್ ಓವರ್? ಸರ್ ನಮ್ಮದು ಪ್ರಾಜೆಕ್ಟ್ಸ್ ಆ್ಯಕ್ಚುಲಿ ಪ್ರೆಸೆಂಟ್ಲಿ ಬೆಂಗಳೂರು, ತುಮಕೂರು, ಮೈಸೂರಲ್ಲಿ ನಡೀತಾ ಇದೆ. ಚಿತ್ರದುರ್ಗ ಆಲ್ಸೋ ವಿ ಹ್ಯಾವ್ ಕಂಪ್ಲೀಟೆಡ್ 5 ಪ್ರಾಜೆಕ್ಟ್ಸ್. ತುಮಕೂರಲ್ಲಿ 2 ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ.
ಸೊ ಮೈಸೂರಲ್ಲಿ ಒಂದು ಪ್ರಾಜೆಕ್ಟ್ ನಡೀತಿದೆ, ವಿ ಆರ್ ಅಬೌಟ್ ಟು ಸ್ಟಾರ್ಟ್ ಒನ್ ಮೋರ್ ಪ್ರಾಜೆಕ್ಟ್. ಬೆಂಗಳೂರಲ್ಲಿ 16 ಪ್ರಾಜೆಕ್ಟ್ಸ್ ನಡೀತದೆ. ಓಕೆ ಓಕೆ ಸೂಪರ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಇವಾಗ ನೋಡ್ತಿರ್ಬೋದು ಮನೆ ಓನರ್ಸೇ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಯೂಶಲಿ ಒಂದು ಮನೆ ಕಟ್ಟಬೇಕಾದ್ರೆ ಎಲ್ರಿಗೂ ಒಂದು ಡ್ರೀಮ್ ಹೌಸ್ ಅಂತ ಇರುತ್ತೆ, ಈ ಥರನೇ ಮನೆ ಕಟ್ಟಬೇಕು ಅಂತ. ನಮ್ಮ ಹೆಸರು ರೋಹಿತ್ ಅಂತ, ನಮ್ಮ ಮಿಸಸ್ ಹೆಸರು ನಂದಿನಿ. ನಮಗೆ ಪ್ರಾಜೆಕ್ಟ್ಸ್ದು NTC ಕನ್ಸ್ಟ್ರಕ್ಷನಿಂದ ಹರೀಶ್ ಅವರು ಎಲ್ಲ ಇಂಟ್ರೊಡ್ಯೂಸ್ ಆಯಿತು. ಆಮೇಲೆ ಅವರು ಹೇಳಿದ್ರು, ಸರ್ ನೀವು ಒಂದು ಪ್ರಾಜೆಕ್ಟ್ ನೋಡಬೇಡಿ, ನಾವು ಸ್ಟಾರ್ಟಿಂಗ್ ಸ್ಟೇಜಿಂದ ಫೌಂಡೇಶನ್ ಇಟ್ಟು ಎಲ್ಲ ಸ್ಟೇಜಸ್ ಡಿಫ್ರೆಂಟ್ ಟೈಪ್ಸು, ಆಮೇಲೆ ಒಂದು ಪ್ಲಾಸ್ಟಿಂಗ್ ಸ್ಟೇಜ್ ಒಂದು, ಫಿನಿಶಿಂಗ್ ಸ್ಟೇಜ್ ಒಂದು, ಇಂಟೀರಿಯರ್ ಸ್ಟೇಜ್ ಒಂದು, ಈ ಥರ ನಮಗೆಲ್ಲ ಪ್ರಾಜೆಕ್ಟ್ಸು ನೋಡ್ಸಿದ್ದಾರೆ, ಎಲ್ಲ ಸ್ಟೇಜಲ್ಲಿ ಯಾವ ಥರ ನೀವು ಎವ್ಯಾಲ್ಯೂಯೇಟ್ ಮಾಡಬೇಕು ಅಂತ. ಸೊ ಅದರಿಂದ ನಮಗೆ NTC ಇಂಟ್ರೊಡ್ಯೂಸ್ ಆಗಿ ಅವ್ರ ಅಪ್ರೋಚು. ಆಮೇಲೆ ಹರೀಶ್ ಅವ್ರು ಭಾಳ ಟೆಕ್ನಿಕಲಿ ಭಾಳ ಸ್ಟ್ರಾಂಗ್ ಇದ್ದಾರೆ. ಅವ್ರು ಸಿವಿಲಲ್ಲಿ 15 ಇಯರ್ಸಿಂದ ಮಾಡ್ತಾ ಇದ್ದಾರೆ. ನಮ್ಗೆ ಭಾಳ ಇಷ್ಟ ಆಯಿತು ಅದರಲ್ಲಿ. ಸೂಪರ್ ಸರ್. ನೆಕ್ಸ್ಟ್ ಯೂಶಲಿ ಏನಂದರೆ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಿಮ್ದೊಂದು ಐಡಿಯಾ ಇರುತ್ತೆ, ಕನ್ಸ್ಟ್ರಕ್ಷನ್ ಕಂಪನಿ ಹರೀಶ್ ಸರ್ ಒಂದು ಐಡಿಯಾ ಇರುತ್ತೆ. ಸೊ ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಯಿತಾ? ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ, ಈ ಥರ ಆಗ್ತಿದೆ ಈ ಥರ ಆಗ್ತಿದೆ ಅಂತ, ಹೆಂಗೆ ಅಂತ? ನಮಗೆ ಹರೀಶ್ ಅವರಲ್ಲಿ ನಮ್ಗೆ ಇಷ್ಟ ಆಗಿದ್ದು ಭಾಳ ಅಂದರೆ ಅದೇ, ಪ್ರತಿಯೊಂದು ಟೆಕ್ನಿಕಲ್ ಡೀಟೇಲ್ಸು ಹೇಳ್ತಾರೆ, ಯಾವುದೇ ಡೌಟ್ ಇದ್ದರೂ ಹೇಳ್ತಾರೆ, ಪ್ರತಿಯೊಂದು ಎಕ್ಸ್ಪ್ಲೈನ್ ಗ್ರ್ಯಾನ್ಯುಲರ್ ಲೆವೆಲಲ್ಲಿ ಮಾಡ್ತಾರೆ. ಆಮೇಲೆ ನಮ್ಮ ವೈಫ್ದು ಭಾಳ ಐಡಿಯಾಸ್ ಇತ್ತು. ಆ್ಯಕ್ಚುಲಾಗಿ ನಮಗೆ ಕ್ಯೂರಿಂಗ್ದು ಸ್ವಲ್ಪ ಯೋಚನೆ ಇತ್ತು. ಜನರಲಾಗಿ ಕನ್ಸ್ಟ್ರಕ್ಷನಲ್ಲಿ ಕ್ಯೂರಿಂಗು ತುಂಬ ಬಿಟ್ಬಿಡ್ತಾರೆ. ಅವ್ರು ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಸೆಕ್ಯೂರಿಟಿನ ಇಟ್ಟು CC ಕ್ಯಾಮ್ರಾ ಎಲ್ಲನೂ ಹಾಕಿಸಿ ಅಪ್ ಟು ಡೇಟ್ ವಾಟ್ಸಪ್ಪಲ್ಲಿ ಎಲ್ಲನೂ ಡೀಟೇಲ್ಸ್ ಶೇರ್ ಮಾಡ್ತಿದ್ವು. ಎವ್ರಿ ಡೇ ಇದು ವರ್ಕ್ ಆಗುತ್ತೆ, ನೆಕ್ಸ್ಟ್ ಡೇ ವರ್ಕ್ ಆಗುತ್ತೆ, ನಿಮ್ಗೆ ಏನಾದರೂ ಚೇಂಜಸ್ ಬೇಕಾ, ಎಲೆಕ್ಟ್ರಿಕ್ ಲೇಔಟಿಂದ ಹಿಡಿದು ಎಲ್ಲನೂ ಅಪ್ ಟು ಡೇಟ್ ಹೇಳ್ತಾ ಇದ್ರು ಅವರು. ನಾವು ಆ್ಯಕ್ಚುಲಾಗಿ ಮಿನಿಮಲಿಸ್ಟಿಕ್ ಥೀಮ್ ಇರಬೇಕು ಅಂತ ಸ್ಕ್ಯಾಂಡಿನೇವಿಯನ್ ಥೀಮ್ ಅಂತ ಯುರೋಪಿಯನ್ ಥೀಮಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ಅವ್ರು ಇಂಟೀರಿಯರ್ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಎಲ್ಲ ಲೈಟ್ ಲೇಔಟು, ಪ್ಲ್ಯಾನು ಎಲ್ಲನೂ ಫಸ್ಟೇ ಡಿಸೈಡ್ ಮಾಡಿ, ಸೊ ಅದನ್ನು ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು ಆ್ಯಕ್ಚುಲಾಗಿ ಎಕ್ಸಿಕ್ಯೂಷನ್ ಆಗ್ಬಿಟ್ಟೆಲ್ಲ. ಸೂಪರ್. ಸೊ ಲೈಕ್ ಬೇರೆಯವರು ಸಜೆಸ್ಟ್ ಮಾಡ್ತೀರಾ ನೀವು, ಆ್ಯಂಡ್ ರೇಟಿಂಗ್ಸ್ ಎಷ್ಟು ಕೊಡ್ತೀರಾ ಸರ್? ಖಂಡಿತ ರೆಫರ್ ಮಾಡ್ತೀವಿ. ಹರೀಶ್ ನಮ್ಗೆ ಆವಾಗ ಸ್ಟಾರ್ಟಿಂಗಿಂದ ಹೆಂಗಿದಾರೋ ಇವಾಗ ನಮ್ಮ ಫ್ರೆಂಡ್ ಥರ ಆಗಿದ್ದಾರೆ. ಔಟ್ ಆಫ್ 10 ಕಂಪ್ಲೀಟ್ಲಿ 10 ಕೊಡ್ತೀವಿ. ಓಕೆ. ನಾವು ಇದರಿಂದ ನಾವು ಸಿವಿಲ್ ನಾಲೆಡ್ಜು ಭಾಳ ಎನ್ಹಾನ್ಸ್ ಮಾಡಿದ್ದಾರೆ, ಇದರಿಂದ ಭಾಳ ಖಂಡಿತ ರೆಫರ್ ಮಾಡ್ತೀವಿ ಹರೀಶ್ನ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್.